ಪ್ರೈಸ್ ಲಾರ್ಡ್. ದೇವರಿಗೆ ಮಹಿಮೆ ಆಗಲಿ. ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಸಮಾಧಾನವು, ಶಾಂತಿಯು, ಕ್ರಿಸ್ಮಸ್ ಹಬ್ಬದ ಸಂತೋಷವನ್ನು, ಆನಂದವನ್ನು ಕರ್ತನು ನಮ್ಮೆಲ್ಲರಿಗೂ ದಯಪಾಲಿಸಿ ನಮ್ಮೊಂದಿಗೆ ಇರಲಿ. ಆಮೇನ್. ಒಂದು ಚಿಕ್ಕ ವಾಕ್ಯವನ್ನು ನಾವು ಓದ್ಕೊಳ್ಳೋಣ. ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 14ನೇ ವಚನ. ಮೇಲಿನ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ, ದೇವರು ಅವರಿಗೆ ಒಲಿಯುತ್ತಾನೆ ಎಂದು ದೇವರನ್ನು ಕೊಂಡಾಡುತ್ತಾ ಹೇಳಿದರು. ದೇವರಿಗೆ ಮಹಿಮೆ ಆಗಲಿ. ಕರ್ತನಲ್ಲಿ ಪ್ರಿಯರೇ, ಈ ತಿಂಗಳೆಲ್ಲ ಕೂಡ ಬಾರಿ ಕ್ರೈಸ್ತವರಾಗಿರುವ ನಮಗೆ, ಕ್ರಿಸ್ತನನ್ನು ಹೊಂದ್ಕೊಂಡಿರುವ ನಾವು ಎಷ್ಟೋ ಧನ್ಯರು. ಕರ್ತನು ನಮ್ಮನ್ನು ಆಶೀರ್ವಾದ ಮಾಡ್ತಾ ಇದ್ದಾನೆ. ಸಂತೋಷವನ್ನು, ಆನಂದವನ್ನು ಈ ತಿಂಗಳೆಲ್ಲ ನಮ್ಮ ಕುಟುಂಬಗಳಲ್ಲಿ ತುಂಬಿಸೋನಾಗಿದ್ದಾನೆ. ಯಾವತ್ತಂದರೆ ದೇವರು ನಾವು ನಮ್ಮೊಳಗೆ ಸೇರಿಸ್ಕೊಂಡ್ರೆ ಮಾತ್ರ ನಿಜವಾಗ್ಲಿರುವ ಆನಂದವನ್ನು, ಸಂತೋಷವನ್ನು ನಾವು ಕಾಣಬಲ್ಲ. ಇವತ್ತಿನ ದಿವಸ ಕೆಲವು ವಾಕ್ಯಗಳನ್ನು ನಾವು ಧ್ಯಾನ ಮಾಡೋಣ. ನಡೀತಾ ಇರೋವು, ನಡಿಬೇಕಾಗಿರುವವು ಕೂಡ ನಾವು ಸ್ವಲ್ಪ ಧ್ಯಾನ ಮಾಡಿಕೊಳ್ಳೋಣ. ಈ ಶ್ರೇಷ್ಠವಾಗಿರುವ ಸಮಯವನ್ನು ದೇವರು ನಮಗೆ ದಯಪಾಲಿಸಿದ್ದಕ್ಕೆ ಮೊದಲನೇದಾಗಿ ದೇವರಿಗೆ ಮಹಿಮೆ ಉಂಟಾಗಲಿ. ಹಾಗೆ ಈ ಬೆಳಗಿನ ಜಾವ ಸೂರ್ಯೋದಯ ಈ ಸಮಯದಲ್ಲಿ ಕ್ರಿಸ್ತನ ಮಹಿಮೆ ನಿಮ್ಮೆಲ್ಲರ ಮೇಲೆ, ನಿಮ್ಮ ಕುಟುಂಬಗಳ ಮೇಲೆ, ನಮ್ಮ ಕುಟುಂಬಗಳ ಮೇಲೆ, ನಮ್ಮ ಸಭೆಗಳ ಮೇಲೆ ದೇವರು ಹರಡಿಸಿ ಪ್ರಕಾಶದಿಂದ ತುಂಬಿಸಲಿ. ಆಮೇನ್. ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 2 ವಚನಗಳು ಓದ್ಕೋಕ್ಕೆ ಮುಂಚೆ ಒಂದು ಮಾತು ಹೇಳ್ತೀನಿ. ನಾವು ಕ್ರಿಸ್ಮಸ್ ಹಬ್ಬ ಅಂದ ತಕ್ಷಣ ನಮ್ಮೆಲ್ಲರಿಗೆ ಕೂಡ ಚೆನ್ನಾಗಿ ಗೊತ್ತಿದೆ. ಒಂದು 4 ಸ್ಕಿಟ್ ಇದ್ದಾವೆ. ಒಂದು ಮರಿಯಳು ದೂತೆಗೆ ಬಂದು ಆಕೆಗೆ ಆಶೀರ್ವಾದ ಮಾಡೋದು, ದೇವರ ಪ್ರವಾದೆಯನ್ನು ಕೊಡೋದು. ಎರಡನೇದು ನಾವು ನೋಡಿದ್ರೆ ಈ ಕುರುಬರೆಲ್ಲರೂ ಕೂಡ ಮತ್ತು ದೇವರ ವಾಕ್ಯವನ್ನು ಕೇಳಿಸ್ಕೊಂಡು ದೇವರ ಹತ್ರ ಬರೋದು, ಜೋಯಿಸರು ಬರೋದು. ಇವು ಬಹಳ ಮಸ್ತಿಗೆ ನಾವು ಇದೆಲ್ಲ ಕೂಡ ನಾವು ಸಂತೋಷದಿಂದ ಅನುಸರಿಸ್ತೀವಿ, ಮಾತಾಡ್ತೀವಿ. ಎಲ್ಲರೂ ಕೂಡ ಕೇಳಿಸ್ಕೊತಾರೆ. ಸಭೆಗಳಲ್ಲಿ ಕೂಡ ಇವು ಕೂಡ ನಾವು ನೋಡ್ತಾ ಇರ್ತೀವಿ. ಶಾಂತ ಕ್ಲಾಸ್ ಕೂಡ ನಾವು ನೋಡ್ತಾ ಇರ್ತೀವಿ. ಆದರೆ ಈ ಸ್ವಲ್ಪ ಪೆಕ್ಯುಲರ್ ಆಗಿ ಇವತ್ತು 2 ಮಾತುಗಳನ್ನು ನಾವು ಕೇಳ್ಕೊಳ್ಳೋಣ. ಆ್ಯಕ್ಚುಲಿ ದೇವರ ಆತ್ಮದಿಂದ ತುಂಬಿರೋವರಿಂದ ಆತ್ಮದಲ್ಲಿ ಇಂಥ ಸಂತೋಷ, ಇಂಥ ಆನಂದ ಹೊಂದಿರುತ್ತಾರೆ ಅನ್ನೋದನ್ನು ನಾವು ನೋಡೋಣ. 2ನೇ ಪಾಯಿಂಟ್ ನಂದು ಒಣಗಿದ್ದ ಎಲುಬುಗಳು. ಅಂದರೆ ಯಾವುದಲ್ಲಿ ನಾವು ಒಣಗೋಗಿದ್ದೀವಿ, ನಮ್ಮಲ್ಲಿ ಚಿಗುರು ಬರಲಿಕ್ಕೆ ದೇವರು ಇವತ್ತು ಏನು ಮಾತಾಡೋನಾಗಿದ್ದಾನೆ, ಏನಂದು ಹೇಳೋನಾಗಿದ್ದಾನೆ, ಏನು ನಮ್ಮಂದ ದೇವರು ಬಯಸ್ತಾ ಇದ್ದಾನಂದು ಕೆಲವು ವಿಷಯಗಳನ್ನು ನಾವು ಧ್ಯಾನ ಮಾಡೋಣ. 3ನೇದು, ಅತಿ ಬೇಗನೆ ಕರ್ತನು ಬರ್ತಾ ಇದ್ದಾನೆ. ಆ ಬರೋಣಿಕೆಯಲ್ಲಿ ನಮ್ಮ ಮನಸ್ಥಿತಿ ಹೇಗಿದೆ, ನಮ್ಮ ನಡತೆ ಹೇಗಿದೆ, ನಮ್ಮ ನುಡಿ ನಡಿಗಳು ಹೇಗಿದ್ದಾವೆ ಅಂದು ಸ್ವಲ್ಪ ನಾವು ಧ್ಯಾನ ಮಾಡೋಣ. ಈಗ ಮೊದಲನೇದಾಗಿ ನಾವು ನೋಡಿದ್ರೆ, ಯೇಸು ಸ್ವಾಮಿ ಹುಟ್ಟೋಕೆ ಮುಂಚೆನೆ ದೇವರೊಬ್ಬರನ್ನು ಆರಿಸ್ಕೊಂಡಿದ್ದಾರೆ, ಸಿದ್ಧತೆ ಪಡಿಸ್ಕೊಂಡಿದ್ದಾರೆ. ಆ ಸಿದ್ಧತೆಯಲ್ಲಿ ನಾವು ನೋಡ್ತಾ ಇದ್ವಿ, ದೇವರ ಆತ್ಮದಿಂದ ತುಂಬಿಸಲ್ಪಟ್ಟಿರುವ ಜಕರಿಯನ್ನು, ಹಾಗೆ ಎಲಿಜಬೆತ್ಗಳನ್ನು ನಾವು ನೋಡ್ಬೋದು. ಪ್ರೇರೆ ವಯಸ್ಸಾಗಿದ್ದ ವೃದ್ಧರಾಗಿರುವ ಇವರಿಗೆ ದೇವರು ಒಲಿದು ಅವರಿಗೆ ಕೊಟ್ಟಿರುವ ಒಂದು ಅದ್ಭುತವಾಗಿರುವ ಒಂದು ಆನಂದ, ಸಮಾಧಾನ, ಅವರು ಯಾವತ್ತೂ ಕೂಡ ಮರೆಯಲಾರದೇ ಇರೋ ಒಂದು ಸಂತೋಷ ಕೊಟ್ಟಿದ್ದಾರೆ. ಆದರೆ ದೇವರ ಬರೋಣಿಕೆ ಮುಂಚೆ ಆತ ಒಬ್ಬರನ್ನು ಸಿದ್ಧಪಡಿಸ್ಕೊಂಡಿದ್ದಾರೆ. ಆತನ ಹೆಸರೇ ಯೋಹಾನನು ಎಂದು ನಾವು ನೋಡ್ತಾ ಇದ್ವಿ. ಯೋಹಾನನು ಮತ್ತೆ ಈ ಮಂದಿರದಲ್ಲಿರುವಾಗ ಜಕರಿಯನಿಗೆ ದೇವರು ತಿಳಿಸ್ಕೊಟ್ಟಿದ ಹಾಗೆ ಹುಟ್ಟಿದಾಗೆ ನಾವು ನೋಡ್ತಾ ಇದ್ವಿ. ಆ ಹುಟ್ಟೋಕೆ ಮುಂಚೆ 6 ತಿಂಗಳಿರುವ ಎಲಿಜಬೆತ್ನ ಹತ್ರ ಯೇಸುವಿನ ತಾಯಿ ಇನ್ನು ಕನ್ಸೀವ್ ಆಗಿದ್ವ ಆ ತಾಯಿ
ಬರ್ತಾ ಇದ್ದಾಳೆ. ಒಂದು ನಾವು ಅಲ್ಲಿ ವಾಕ್ಯ ನಾವು ನೋಡೋಣ. 41 ವಚನ ನಾವು ನೋಡೋಣ. 41ನೇ ವಚನ, 1ನೇ ಅಧ್ಯಾಯ 41ನೇ ವಚನ. ಎಲಿಜಬೆತಳು ಮರಿಯಳ ವಂದನೆಯನ್ನು ಕೇಳುತ್ತಾಳೆ, ಆಕೆಯ ಗರ್ಭದಲ್ಲಿ ಕೂಸು ಹಾರಾಡಿತು. ದೇವರಿಗೆ ಸ್ತೋತ್ರ. 2ನೇ ಮಾತು ನಾವು ನೋಡಿದ್ರೆ, ನನ್ನ ಸ್ವಾಮಿಯ ತಾಯಿಯು ನನ್ನ ಬಳಿಗೆ ಬರುವಷ್ಟು ಭಾಗ್ಯ ನನಗೆ ಎಲ್ಲಿಂದ ಆಯಿತು. ಕರ್ತನಲ್ಲಿ ಪ್ರಿಯರೇ, ಈ ಕಾಲದಲ್ಲಿ, ಕರ್ತನ ಬರುವಣಿಕೆ ಕಾಲದಲ್ಲಿ ನಾವಿದ್ದೀವಿ. ನಮ್ಮ ಸುತ್ತು ನಡೆಯುವುದೆಲ್ಲವೂ ಕೂಡ ನಾವು ಚೆನ್ನಾಗಿ ನಾವು ಪರಿಶೀಲನೆ ಮಾಡಿದರೆ ಒಂದೊಂದಾಗಿ ನಮಗೆ ದೇವರು ಬಿಡಿಸಿ ಹೇಳ್ತಾ ಇದ್ದಾನೆ ನಾವು ಹೇಗಿರಬೇಕು ಅನ್ನೋದರಲ್ಲಿ. ಅದಕ್ಕೆ ಮುಂಚಿತವಾಗಿ ನಾವು ಒಂದೇ ಒಂದು ನಂಬಬೇಕಾಗಿದೆ. ನಂಬ್ತಾ ಇದ್ದೀವಿ, ಯೇಸು ಸ್ವಾಮಿ ರಕ್ಷಕನಾಗಿ ನಮಗೆ ನಮ್ಮ ಮಧ್ಯದಲ್ಲಿ ಬಂದಿದ್ದಾರೆ. ಪಾಪಗಳಿಂದ ವಿಮೋಚನೆ, ಪಾಪಗಳಿಂದ ಬಿಡುಗಡೆ ಕೊಳ್ಳಿಕ್ಕೆ ತನ್ನ ರಕ್ತವನ್ನು ಸುರಿಸಿ ನಮ್ಮನ್ನು ತನ್ನ ಮಕ್ಕಳಾಗಿ ಮುದ್ರೆಯನ್ನು ಹಾಕಿ ತಾನಿರುವ ಸ್ಥಳದಲ್ಲಿ ನಮ್ಮನ್ನು ಕರ್ಕೊಂಡು ಹೋಗಲಿಕ್ಕೆ ಸಿದ್ಧತೆಯನ್ನು ಹೊಂದ್ಕೊಳ್ಳೋಕ್ಕೆ ಯೇಸು ಸ್ವಾಮಿ ಭೂಲೋಕಕ್ಕೆ ಬಂದಿದ್ದಾರೆ. ಯೇಸು ಕ್ರಿಸ್ತನು ಅಂದ ಅರ್ಥ ನಾವು ನೋಡಿದ್ರೆ, ಯೇಸು ಅಂದೇ ರಕ್ಷಕನು, ಕ್ರಿಸ್ತನು ಅಂದ ತಕ್ಷಣ ಅಭಿಷಿಕ್ತನು ಎಂದು ನಮಗೆಲ್ಲರಿಗೂ ಕೂಡ ಗೊತ್ತಿದೆ. ಅದಕ್ಕೋಸ್ಕರ ರಕ್ಷಣೆ ಮಾಡಲಿಕ್ಕೆ ಮಾತ್ರ ಆತ ಮೀಸಲ್ಪಟ್ಟಿದ್ದಾನೆ, ಅದಕ್ಕೋಸ್ಕರ ಬಂದಿದ್ದಾನೆ. ಅದಕ್ಕೆ ಕ್ರಿಸ್ತನು ಅಂತ ಹೇಳ್ತಾ ಇದ್ವಿ. ನಾವು ಕ್ರಿಸ್ತನ ಮಕ್ಕಳಾಗಿರುವ ನಾವು ಎಷ್ಟುವರೆಗೆ ನಂಬ್ತಾ ಇದೀವಿ ಅಂದರೆ, ಏನಿದ್ರು ಕೂಡ ಈ ಭೂಲೋಕದಲ್ಲಿ ಯೇಸು ಸ್ವಾಮಿ ಬಿಟ್ಟು ಬೇರೆ ಯಾವುದೂ ಇಲ್ಲ, ಯೇಸು ಸತ್ಯ ಎಂದು ಹೇಳಿದಾವೆ. ಅದು ನಾನು ನಂಬ್ತೀನಿ ಎಂದು ನಾವು ನಂಬ್ತಾ ಇದ್ವಿ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವವೆಂದು. ಇಂಥ ದೇವರನ್ನು ಹೊಂದ್ಕೊಂಡಿರುವ ನಾವು ಎಷ್ಟು ಧನ್ಯರೆಂದು ದೇವರಿಗೆ ನಾನು ಸ್ತುತಿ ಮಾಡ್ತಾ ಇದ್ದೀನಿ ಪ್ರೇರೆ. ಯಾಕೆಂದರೆ ಅಲ್ಪರಾಗಿರುವ ನಮ್ಮನ್ನು, ಉಳದಾಗಿರುವ ನಮ್ಮನ್ನು, ಬೂದಿ ಇದ್ದಂಗೆ ಇರುವ ನಮ್ಮನ್ನು ದೇವರು ಆರಿಸಿಕೊಂಡು ತನ್ನ ನಾಮವನ್ನು ನಮಗೆ ಧರಿಸಿ ನಮ್ಮನ್ನು ತನ್ನ ಮಗನಾಗಿ, ತನ್ನ ಮಗಳಾಗಿ, ಆತನ ಕುಟುಂಬವನ್ನು ನಮ್ಮನ್ನು ಆರಿಸ್ಕೊಂಡಿದ್ದಕ್ಕೆ ದೇವರಿಗೆ ಎಷ್ಟು ನಾವು ಸ್ತುತಿ ಸಲ್ಲಿಸಿದ್ರು ಕೂಡ, ಏನು ಕೊಟ್ಟರು ಕೂಡ ಸಾಲದು. ಅದಕ್ಕೆ ಪ್ರತಿನಿತ್ಯ ನಮ್ಮ ಹೃದಯದಲ್ಲಿ ಸ್ತುತಿ ಮಾಡ್ತಾ ಇರಬೇಕಂದ್ರೆ, ದೇವರನ್ನು ಕೊಂಡಾಡ್ತಾ ಇರಬೇಕು, ದೇವರನ್ನು ಮಹಿಮೆಪಡಿಸ್ತಾ ಇರಬೇಕು. ದೇವರು ನಮ್ಮ ಜೀವನದಲ್ಲಿ ಮಾಡಿರುವ ಒಂದೊಂದನ್ನು ನೆನೆಸ್ಕೊಂತ ಹೋದಲ್ಲ, ದೇವರ ಇಷ್ಟು ಮಾಡಿದೆಯಲ್ಲ, ನಾನು ನಿನಗೋಸ್ಕರ ಏನು ಮಾಡ್ತಾ ಇದ್ದೀನಿ, ನಿನಗೋಸ್ಕರ ನನಗೆ ಆ ಸಂಬಂಧ ಇದೆಯಾ, ನಿನಗೂ ನನಗೆ ಆ ಸಹವಾಸ ಇದೆಯಾ ಎಂದು ನಾವು ನೆನೆಸಿ ದೇವರನ್ನು ಘನಪಡಿಸೋರಾಗಿರ್ಬೇಕು ಪ್ರೇರೆ. ನಿಜವಾಗ್ಲೂ ಇಲ್ಲಿ ನಾವು ನೋಡ್ತಿದ್ರೆ ವೃದ್ಧರಾಗಿರುವ ಎಲಿಜಬೆತ್ ಹೇಳ್ತಾ ಇದ್ದಾಳೆ. ಆ ಎಲಿಜಬೆತ್ಗೆ ಹೇಳೋಕೆ ಮುಂಚೆ ನಾವು ನೋಡ್ತಾ ಇದ್ರೆ, ಇದೇ ಅಧ್ಯಾಯದಲ್ಲಿ ಮೊದಲೇ ನಾವು ನೋಡಿದ್ರೆ ಯೇಸುವಿನ ಹತ್ರ ಬಂದಿರುವ ಈ ಮರಿಯಳ ಹತ್ರ ಬಂದಿರುವ ಆ ದೂತ ಹೇಳ್ತಾ ಇದ್ದಾಳೆ, ನಿನ್ನ ಬಂಧುಗಳಾಗಿರುವ ಎಲಿಜಬೆತ್ಗಳು ಕೂಡ ಈಗ ಗರ್ಭಿಣಿಯಾಗಿದ್ದಾಳೆ, ಕನ್ಸೀವ್ ಆಗಿದ್ದಾಳೆ ಎಂದು ಹೇಳ್ತಿರುವಾಗ ಈಕೆ ಒಡನೆ ಅಲ್ಲಿಂದ ಆ ಬಂಧು ಹತ್ರ ಬರ್ತಾ ಇದ್ದಾಳೆ. ಮರಿಯಳು ಬರ್ತಾ ಇರುವಾಗ ಆ ಎಲಿಜಬೆತ್ ಮನೆಗೆ ಬಂದ ತಕ್ಷಣ ಆಕೆ ಫಸ್ಟ್ ನಾವು ನೋಡ್ತಾ ಇದ್ದೀವಿ ಪ್ರಿಯರೇ, ಫಸ್ಟ್ ದೇವರನ್ನು ಎಷ್ಟು ಚೆನ್ನಾಗಿ ಅವ್ರ ಕಾನ್ವರ್ಸೇಷನ್ ಇದೆ ಎಂದು ನಾವು ನೋಡ್ತಾ ಇದ್ರೆ, ಒಬ್ಬರು ಆತ್ಮೀಯವಾಗಿ ಮಾತಾಡ್ತಾ ಇದ್ದಾರೆ. ಒಬ್ಬರಿಗೊಬ್ಬರು ಒಂದು ಸಂತೋಷ, ಒಂದು ಆನಂದ. ಒಬ್ಬರು ನೋಡಿದ್ರೆ ಇನ್ನೊಬ್ಬರಿಗೆ ಆನಂದ. ಅದಕ್ಕೆ ಅವರು ವಂದನೆಗಳಿಂದ ದೇವರನ್ನು ಮಹಿಮೆಪಡಿಸ್ತಾ ಅವರು ತಮ್ಮ ಪ್ರೀತಿಯನ್ನು ತೋರಿಸ್ತಾ ಇದ್ದಾರೆ. ಈ ಕಾಲದಲ್ಲಿ ನಾವು ನೋಡ್ತಾ ಇದ್ದೀವಿ, ನಾವು ಕೇವಲ ಮೇಲಕ್ಕೆ ಮಾತ್ರ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ, ಹಲೋ ಬ್ರದರ್ ಚೆನ್ನಾಗಿದ್ದೀರಾ, ಇಲ್ಲ ನೀವು ಹೇಗಿದ್ದೀರಾ ಅಂದು ಮಾತಾಡ್ತೀವಿ, ಇಲ್ಲಾಂದ್ರೆ ಪ್ರೈಸ್ ದ ಲಾರ್ಡ್ ಅಂತ ಹೇಳ್ತೀವಿ. ಆದರೆ ಒಳಗಿಂದ ಬರುವ ಪ್ರೈಸ್ ದ ಲಾರ್ಡ್ ಹೆಂಗಿರುತ್ತಂದರೆ, ದೇವರನ್ನು ಮಹಿಮೆಪಡಿಸೋದಾದರೆ ಒಳಗಿರುವ ಭಾಗಗಳೆಲ್ಲ ಕೂಡ, ಹೃದಯವೆಲ್ಲ ಕೂಡ ಭಾರಿ ಸಂತೋಷ, ಆನಂದದಿಂದ ಅಲ್ಲಿ ನಾವು ಕಾಣಬಹುದು ಪ್ರೇರೆ. ಅದಕ್ಕೆ ಇಲ್ಲಿ ಮರಿಯಳು ಯಾವತ್ತೂ ಎಲಿಜಬೆತ್ ನೋಡಿ ವಂದನೆಗಳು ಸಲ್ಲಿಸಿದಾಳೋ, ಒಡನೆ ಎಲಿಜಬೆತ್ ಹೇಳ್ತಾ ಇದ್ದಾಳೆ ಎಷ್ಟು ಸಂತೋಷ. ಆಕೆಯ ವಂದನೆಯನ್ನು ಕೇಳುತ್ತಾಳೆ, ಆಕೆಯ ಗರ್ಭದಲ್ಲಿರುವ ಕೂಸು ಹಾರಾಡಿತು. ನಿಜವಾಗ್ಲು ನಮ್ಮ ಗರ್ಭದಲ್ಲಿರುವ, ಹೃದಯದಲ್ಲಿರುವ ಆನಂದ, ಸಂತೋಷ ಹೇಗಿದೆ.
ದೇವರ ಬಗ್ಗೆ ಕೇಳಲಿಕ್ಕೆ, ದೇವರನ್ನು ಕೊಂಡಾಡಲಿಕ್ಕೆ, ದೇವರು ಮಾಡಿರುವ ಕಾರ್ಯಗಳನ್ನು ನೆನೆಸ್ಕೊಳ್ಳೋಕ್ಕೆ, ನಿಜವಾಗ್ಲೂ ನಮ್ಮೊಡನೆ ದೇವರು ಕೊಟ್ಟಿರುವ ಈ ಸಹವಾಸ, ಒಂದು ಸಮಾಧಾನವನ್ನು ನಾವು ಇನ್ನೊಬ್ಬರ ಜೊತೆಗೆ ಹಂಚ್ತಾ ಇರುವಾಗ, ಅವ್ರ ಜೊತೆಗೆ ಮಾತಾಡ್ತಾ ಇರುವಾಗ, ಅವ್ರ ಜೊತೆಗೆ ನಮ್ಮ ಸಂಭಾಷಣೆ ಮಾಡ್ತಿರುವಾಗ ನಾವು ಹೇಗಿದ್ದೀವಿ ಅಂದು ಒಂದು ಸಲ ನಮ್ಮನ್ನು ನಾವು ಪರೀಕ್ಷಣೆ ಮಾಡಿಕೊಳ್ಳೋಣ. ಒಡನೆ ಹೇಳ್ತಾ ಇದ್ದಾರೆ, ಯಾರು ಮರಿಯಲ್ಲಿ ಹೇಳ್ತಾ ಇದ್ದಾರೆ, ನಾನು ಎಷ್ಟು ಧನ್ಯಳು, ದೇವರು ನನ್ನನ್ನು ಕೂಡ ಆರಿಸ್ಕೊಂಡಿದ್ದಾರೆ ಅಂದು. ನಿಜವಾಗ್ಲೂ ಪ್ರೇರೆ, ಇವತ್ತಿನ ದಿವಸ ನಾವು ಕೂಡ ಅಂಥ ಸ್ಥಿತಿಯಲ್ಲಿ ದೇವರನ್ನು ಮಹಿಮೆಪಡಿಸೋರಾಗಿ, ದೇವರನ್ನು ಘನಪಡಿಸೋರಾಗಿ ಇರಬೇಕೆಂದು ಇವತ್ತಿನ ದಿವಸ ನಾನು ತಿಳಿಸ್ತಾ ಇದ್ದೀನಿ. ನಮ್ಮ ಮುಂದೆ ಇನ್ನು 4 ದಿವಸ ಹೋದರೆ ಕ್ರಿಸ್ಮಸ್ ಹಬ್ಬ. ಈಗಲೇ ಭಾರಿ ದೇಶಗಳಲ್ಲಿ ತಿಂಗಳಿಂದನೇ ಈ ಸಿದ್ಧತೆಯನ್ನು ಹೊಂದ್ಕೊಂಡಿದ್ದಾರೆ. ತಿಂಗಳಿಂದನೇ ಎಲ್ಲ ಮನೆಗಳಾಗಲಿ, ಚರ್ಚ್ಗಳಾಗಲಿ, ಇಲ್ಲ ಅವ್ರ ಮನಸ್ಸಲ್ಲಿ ಸಿದ್ಧತೆ, ಒಂದು ಸಂತೋಷ ಏನಂದರೆ, ಈ ವರ್ಷ ನಮ್ಮ ಕ್ರಿಸ್ಮಸ್ ಇಷ್ಟು ಚೆನ್ನಾಗಿ ಆಚರಣೆ ಮಾಡಬೇಕು, ಎಲ್ಲರ ಜೊತೆಗೆ ಸಂತೋಷವಾಗಿ ಹಂಚ್ಕೋಬೇಕು ಅಂದು ಎಲ್ಲ ವಿಷಯದಲ್ಲಿ ಎಲ್ಲರೂ ಕೂಡ ಎಷ್ಟು ಆನಂದ. ಆದರೆ ಒಂದು ನಾವು ತಿಳಿಬೇಕು, ಈ ಬರವಣಿಗೆ ಕಾಲದಲ್ಲಿ ಎಷ್ಟೋ ಸಭೆಗಳಲ್ಲಿ ಹೊಡೆತಗಳು, ಸಭೆಗಳು ನಡೆಯದೆ ಮಾಡ್ತಾ ಇದ್ದಾರೆ ಪ್ರಿಯರ. ಎಷ್ಟೋ ಮಂದಿ ಸೇವಕರು ಮನೆಯಲ್ಲಿ ಏನು ಇಲ್ದಂಗಿದ್ದಾರೆ, ಜೈಲಿನಲ್ಲಿದ್ದಾರೆ, ಎಷ್ಟೋ ಮಂದಿ ಹಾಸ್ಪಿಟಲ್ಗಳಿದ್ದಾರೆ. ಸಭೆಯಲ್ಲಿ ನೆಮ್ಮದಿ ಸಮಾಧಾನ ಇಲ್ದಂಗೆ ಆಗ್ತಾ ಇದೆ. ಕಾರಣ ಏನಂದರೆ, ದೇವರಾತ್ಮ ಅಲ್ಲಿ ಕೆಲಸ ಮಾಡ್ತಾ ಇಲ್ಲ. ದೇವರಾತ್ಮ ಇದ್ದಿದ್ರೆ, ದೇವರ ಶಕ್ತಿ ಇದ್ದಿದ್ರೆ ಎಷ್ಟು ಅದ್ಭುತಗಳನ್ನು ನಾವು ಕಾಣಬಹುದು. ಆದರೆ ಒಂದು ನನಗೆ ಸಂತೋಷ ಏನಂದರೆ, ಈಗ ಅವರಿಗೆ ಬಂದಿದ್ದ ಕಷ್ಟದಲ್ಲಿ ಖಂಡಿತ ಅವ್ರ ಮೊಣಕಾಲವರು ದೇವರನ್ನು ಪ್ರಾರ್ಥಿಸ್ತಾ ಇರ್ತಾರೆ. ಯಾಕೆಂದರೆ ದೇವರು ಎಲ್ಲರೂ ಹಬ್ಬ ಮಾಡ್ತಾ ಇದ್ದಾರೆ. ನಮ್ಮ ಮಕ್ಕಳು ನಾವು ಹೇಗಿದ್ದೀವಿ, ನಮಗೆ ಈ ಆಟಂಕಗಳೇನು, ಈ ಅಡ್ಡಿಗಳೇನು, ಇವು ತೊಲಗಿಸ ಸ್ವಾಮಿ ಎಂದು ಮೊಣಕಾಲೂರಿಯವ್ರ ಪ್ರಾರ್ಥನೆ, ಕಣ್ಣೀರಿಂದ ಪ್ರಾರ್ಥನೆ ಮಾಡ್ತಾರೆ ನೋಡ್ರಿ. ಅದರಿಂದ ಬರುವ ಅದ್ಭುತವಾಗಿ ಆಶೀರ್ವಾದ ಏನು ಕೊಟ್ಟರು ಕೂಡ ನಮಗೆ ಸಿಗಲ್ಲ ಪ್ರಿಯ. ಅಂಥ ಆಶೀರ್ವಾದ ಎಲ್ಲಿ ನೋಡಿದ್ರೂ ಕೂಡ ಸಡಗರದಿಂದ ನಾವು ಎಲ್ಲರಿಗೆ ಕಾಣಿಸೋ ಹಾಗೆ ಈ ಹಬ್ಬವನ್ನು ಮಾಡಬಹುದು. ಆದರೆ ದೇವರಿಗೆ ಬೇಕಾಗಿರೋದು ಇದು ನಮ್ಮ ಹೃದಯದಿಂದ ದೇವರನ್ನು ಕೊಂಡಾಡಬೇಕೆಂದು, ನಮ್ಮ ಒಳಗೆ ದೇವರನ್ನು ಸೇರಿಸ್ಕೋಬೇಕೆಂದು ವಾಕ್ಯ ಹೇಳ್ತಾ ಇದೆ. ನಿಜವಾಗ್ಲೂ ನಾವು ನೋಡಿದ್ರೆ, ಒಂದು ನಿಮಿಷ ನಾವು ನೋಡಿದ್ರೆ, ಈ ಕುರುಬರಿಗೆ ದೇವರು ಸುವಾರ್ತೆ ಯಾವತ್ತು ಬಂದಿದೆಯೋ ಮೊಟ್ಟ ಮೊದಲನೇ ಸುವಾರ್ತೆ, ನಿಮಗೋಸ್ಕರ ರಕ್ಷಕನು ಹುಟ್ಟಿದಾನೆ ಅಂದು ಈ ಶುಭ ವಾರ್ತೆಯನ್ನು ಹೊಂದ್ಕೊಂಡಿರುವ ಈ ಕುರುಬರಿಗೆ ಯಾವತ್ತು ಯೇಸು ಸ್ವಾಮಿ ಹತ್ರ ನೋಡಲಿಕ್ಕೆ ಬಂದಿದ್ದಾರೋ, ಎಲ್ಲವನ್ನು ಬಿಟ್ಟು ಬಂದಿದ್ದಾರೋ, ಎಲ್ಲವೂ ಕೂಡ ಪಕ್ಕಿಗಿಟ್ಟು ಯೇಸುವನ್ನು ಕಾಣೋಣ, ಯೇಸುವನ್ನು ನೋಡೋಣ, ಮೂಢನ ಲೋಕದಲ್ಲಿಂದ ಬಂದಿರುವ ಆ ದೂತಿಯ ಹೇಳಿದ ಮಾತುಗಳನ್ನ ಕೇಳೋಣ ಎಂದು ಬಂದಿದ್ದವರು ಫಸ್ಟ್ ಎಲ್ಲಿ ನೋಡ್ತಾ ಇದ್ದಾರೆ ಅಂದರೆ, ನಾವು ಆ ಗೋಧಿಯಲ್ಲಿ ನಾವು ನೋಡ್ತಾ ಇದ್ದೀವಿ ಪ್ರೇರ. ಯೇಸು ಸ್ವಾಮಿ ಎಷ್ಟು ತಗ್ಗಿಸ್ಕೊಂಡಿದ್ದಾರೆ, ತನ್ನನ್ನು ತಾನು ತಗ್ಗಿಸ್ಕೊಂಡಿದ್ದಾರೆ. ಮಹಿಮಲೋಕದಲ್ಲಿ ಆ ದೇವರನ್ನು ನೋಡಲಿಕ್ಕೆ ಕೂಡ ಆಗದೆ, ಆ ಮಹಿಮನ್ನು ನೋಡದೆ ದೂತಿಗಳು ಕಣ್ಣುಗಳು ಮುಚ್ಚಿಕೊಂಡು, ರೆಕ್ಕೆಗಳಿಂದ ಪಾದಗಳನ್ನು ಮುಚ್ಚಿಕೊಂಡು ದೇವರನ್ನು ನಿತ್ಯವೂ ಯುಗಗಳವರೆಗೆ ಕೊಂಡಾಡ್ತಿರುವ ಯೇಸು ದೇವಾದಿ ದೇವನು ಈ ಲೋಕಕ್ಕೆ ಒಂದು ಮನುಷ್ಯ ರೂಪದಲ್ಲಿ ಬಂದಿದ್ದಾರಲ್ಲ, ಮನುಷ್ಯನನ್ನು ಮಾಡಿಕೊಂಡಿರುವ ಆತ ಅದೇ ಮನುಷ್ಯನನ್ನು ಕಾಪಾಡಲಿಕ್ಕೆ ಬಂದಿದ್ದಾನೆ. ಆ ಮನುಷ್ಯನಿಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದಾರೆ. ಇವತ್ತು ಹಬ್ಬವನ್ನು ಮಾಡ್ತಿರುವಾಗ ಒಂದು ನೆನೆಸಬೇಕು, ಇವತ್ತು ಹುಟ್ಟಿದ ಆ ಬಾಲಕನನ್ನು ಮಾತ್ರ ನೀವು ನೋಡಬೇಡ್ರಿ ಪ್ರಿಯ. ಆ ಬಾಲಕನನ್ನು ಮಾತ್ರ ನಾವು ನೆನಪಿಸ್ಕೊಂಡು ಇನ್ನು ಅಲ್ಲಿಗೆ ಮಾತ್ರ ನಾವು ಮುಗೀತು ಅಂದು ನಾವು ನೆನೆಬಾರದು. ಕಾರಣ ಏನಂದರೆ, ಆತ ಮಾಡಿರುವ ಒಂದೊಂದು ಕಾರ್ಯಗಳನ್ನು, ಆತ ನುಡಿದಿದ್ದ ಒಂದೊಂದು ನುಡಿಗಳನ್ನು ನಾವು ನೆನೆಸ್ಕೋಬೇಕು. ಅದಕ್ಕೆ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ವಿ, 2 ಶಿಷ್ಯರು ಎಮ್ಮಾಯಿ ಆ ಊರಿಗೆ ಹೋಗ್ತಿರುವಾಗ ಇನ್ನೊಬ್ಬರು ಒಂದು ಸೇರ್ಕೊಂಡ್ರು. ಆ ಸೇರ್ಕೊಂಡಿರುವ ಸ್ವಾಮಿ ಹೇಳ್ತಾ ಇದ್ದಾನೆ, ಎಲ್ಲ ವಿಷಯಗಳು, ಪ್ರವಾದನೆಗಳು ಇವೆಲ್ಲ ಕೂಡ ಹೇಳ್ತಿರುವಾಗ ಅವ್ರು ಹೇಳ್ತಾ ಇದ್ರು, ಇಬ್ಬರು ಮಾತಾಡ್ಕೊಂತ ಒಂದು ಮಾತು ಹೇಳ್ತಾ ಇದ್ದಾರೆ. ಆತ ನಮ್ಮೊಟ್ಟಿಗೆ ಮಾತಾಡ್ತಿರುವಾಗ ನಮ್ಮ ಹೃದಯದಳು
ಬೆಂಕಿಯಿಂದ ಇಲ್ಲ ನಮ್ಮ ಹೃದಯಗಳು ಉರಿತಾ ಇದ್ವಲ್ಲ, ಬೆಂಕಿಯಿಂದ ಉರಿದಂಗೆ ಆಯ್ತಲ್ಲ ಅಂತ ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ಪ್ರೇರೆ, ಇವತ್ತಿನ ದಿವಸ ದೇವರ ವಾಕ್ಯ ನಾವು ಅಷ್ಟರ ಮಟ್ಟಿಗೆ ನಾವು ಓದ್ತಾ ಇದ್ದೀವ? ಹೃದಯ ಬೆಂಕಿಯಿಂದ ಅರಳು ಹಾಗೆ ನಾವು ಓದ್ತಾ ಇದ್ದೀವ? ಆ ಹೃದಯದಿಂದ ನಾವು ಆ ವಾಕ್ಯವನ್ನು ಓದ್ಕೊಂಡ್ರೆ ಆ ವಾಕ್ಯ ನಮ್ಮನ್ನು ಎಷ್ಟೋ ಬೆಳಗಿಸುತ್ತೆ, ನಮ್ಮ ಜೀವನವನ್ನು ಬದಲಾಯಿಸ್ಬಿಡುತ್ತೆ, ನಮ್ಮ ನುಡಿ ನಡಿಗಳೆಲ್ಲ ಕೂಡ ಬದಲಾಯಿಸುತ್ತೆ. ಹೆಂಗೆ ಬದಲಾಯಿಸುತ್ತೆ ಅಂದರೆ, ನಾವು ಇತರರು ಅನ್ಯರು ನಮ್ಮನ್ನು ನೋಡಿದ ತಕ್ಷಣ ಇವ್ರ ದೇವರ ಮಕ್ಕಳು, ನಿಜವಾಗಲು ಇವ್ರ ನುಡಿ ಆಗಲಿ ನಡೆ ಆಗಲಿ ಅವ್ರ ಕುಟುಂಬ ಎಲ್ಲ ಸಮಸ್ತವು ಯೇಸುವನ್ನೇ ತೋರಿಸೋದು. ಹೌದು ಪ್ರೇರೆ, ನಾವು ಮಾತುಗಳಿಂದ ತೋರಿಸೋದು ದೊಡ್ಡಸ್ತಿಕೆ ಅಲ್ಲ. ನನ್ನ ಉದ್ದೇಶದಿಂದ, ನಮ್ಮ ನುಡಿ ನಡುಗಳಿಂದ ದೇವರನ್ನು ತೋರಿಸೋದೇ ಹೆಚ್ಚಿಗೆ. ಕಾರಣ ಏನಂದರೆ, ನಮ್ಮ ಹೃದಯದಲ್ಲಿ ದೇವರು ನೆಲೆಸಿದ್ರೆ ಇದು ಬರುತ್ತೆ. ಇದು ನೆಲೆಸಿರಬೇಕು ಅಂದರೆ ನಾವು ಒಂದೇ ಒಂದು ಮಾಡಬೇಕು. ಅದು ಏನಂದರೆ, ನಮ್ಮ ಕೋಣೆಯಲ್ಲಿ ಹೋಗಿ ಮೊಣಕಾಲೂರಿ ರಹಸ್ಯದಿಂದ ನಮ್ಮನ್ನು ನೋಡ್ತಿರುವ ಕರ್ತನಿಗೆ ನಾವು ಪ್ರಾರ್ಥಿಸಬೇಕಂದು ಮತ್ತೇನು ಬರೆದ ಸುವಾರ್ತೆ 6ನೇ ಅಧ್ಯಾಯ 6ನೇ ವಚನದಲ್ಲಿ 6-7 ವಚನಗಳಲ್ಲಿ ನಾವು ಚೆನ್ನಾಗಿ ನಾವು ಕಾಣಬಹುದು ಪ್ರೇರೆ. ಎಷ್ಟರ ಮಂದಿಗೆ ಈ ಅನುಭವ ಇದೆ? ನಮ್ಮಲ್ಲಿ ಎಷ್ಟು ಮಂದಿಗೆ ಈ ಕೋಣೆಯಲ್ಲಿ ಹೋಗಿ ನಮ್ಮನ್ನು ನಾವು ದೇವರಿಗೆ ಸಮರ್ಪಣೆ ಮಾಡ್ಕೊಳ್ಳೋಕ್ಕೆ, ನಮ್ಮನ್ನು ನಾವು ದೇವರಿಗೆ ತೋರಿಸ್ಕೊಳ್ಳೋಕ್ಕೆ, ದೇವರು ನಮ್ಮನ್ನು ಒಲಿಲಿಕ್ಕೆ, ನಮ್ಮನ್ನು ನೋಡಲಿಕ್ಕೆ ಎಷ್ಟು ಮಂದಿ ಇಷ್ಟಪಡ್ತಾ ಇದ್ದೀವಿ? ನಮಗೆ ಸಮಯವೇ ಸಿಗ್ತಾ ಇದೆ ಈ ಕಾಲದಲ್ಲಿ. ಬರವಣಿಗೆ ಸಮಯದಲ್ಲಿ ಆತನ ನಮ್ಮ ರೂಪವೇ ನಾವು ಬದಲಾಯಿಸ್ಕೋಬೇಕು. ಪ್ರತಿಯೊಂದಲ್ಲಿ ಕೂಡ ನಾವು ಮದುಮಗಳಾಗಿರಬೇಕೆಂದು ದೇವರು ಇಷ್ಟಪಡ್ತಾ ಇದ್ದಾನೆ. ಆದರೆ ನಮಗೆ ಸಮಯ ಇಲ್ಲ. ಲೋಕದಲ್ಲಿ ನಮ್ಮ ಕೆಲಸಗಳಲ್ಲಿ ಎಲ್ಲತ್ನಲ್ಲಿ ಬ್ಯುಸಿಯಾಗಿ ಬೆಳಗಿಂದ ಸಂಜೆವರೆಗೆ ರಾತ್ರಿವರೆಗೆ ಕೆಲಸ ಅವು ಇವು ಎಲ್ಲ ಇಟ್ಕೊಂಡು ಸಮಯ ಇಲ್ಲ. ಆದರೆ ದೇವರು ಹೇಳ್ತಾ ಇದ್ದಾನೆ, ದಶಮ ಭಾಗ ಅಂತ ಹೇಳ್ತಾ ಇದ್ದಾನೆ. ಎಲ್ಲರೂ ದುಡ್ಡು ಅವು ಇವು ಅನ್ಕೊಂತಾರೆ. ದುಡ್ಡು ಅಲ್ಲ ದೇವರಿಗೆ ಬೇಕಾಗಿರೋದು, ನಿನ್ನ ಮನಸ್ಸು. 24 ಗಂಟೆ ಒಳಗೆ ನಿನ್ನ ಸಮಯವು ಎಷ್ಟು ದೇವರ ಹತ್ರ ನಾವು ಕಲಿತಾ ಇದ್ದೀವಿ? ಎಷ್ಟರ ಮಟ್ಟಿಗೆ ದೇವರ ಹತ್ರ ನಾವು ಪ್ರಾರ್ಥಿಸ್ತಾ ಇದ್ದೀವಿ? ಯಾವ್ದು ಬಗ್ಗೆ ನಾವು ಪ್ರಾರ್ಥಿಸ್ತಾ ಇದ್ದೀವಿ? ಯಾರ ಬಗ್ಗೆ ನಾವು ಪ್ರಾರ್ಥಿಸ್ತಾ ಇದ್ದೀವಿ? ಏನು ಬೇಕೆಂದು ನಾವು ಅಸಲು ನಮಗೇನು ಬೇಕು ನಮಗೆ ಗೊತ್ತಾಗ್ತಾ ಇಲ್ಲ. ನಾವು ಹೇಗಂದ್ರೆ ಕ್ಯಾಶುವಲ್ ಆಗಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಕ್ಯಾಶುವಲ್ ಆಗಿ ನಾವು ಕ್ರೈಸ್ತವರು, ನಾವು ದೇವರ ಮಕ್ಕಳು ಎಷ್ಟೇ ಇರಬೇಕು ಒಂದು ಆಚಾರವಾಗಿ ನಡೀತಾ ಇದ್ದೀವಿ ಪ್ರೇರೆ. ಇದೇ ತಪ್ಪು ಯಾರು ಮಾಡ್ದಂದರೆ ಯೂದರು ಮಾಡಿದ್ದಾರೆ, ಇಸ್ರಾಯೇಲರು ಮಾಡಿದ್ದಾರೆ. ಅದಕ್ಕೆ ದೇವರಿಗೆ ಇಷ್ಟ ಆಗಿರಲಿಲ್ಲ. ಯಾಕೆಂದರೆ ನನಗೆ ಆಚಾರ ಬೇಕಾಗಿಲ್ಲ, ನನಗೇನು ಬೇಕಂದರೆ ನನಗೆ ಇಷ್ಟವಾಗಿರುವ ನಡ್ಕೊಳ್ಳೋದೇ, ನನ್ನ ಆಜ್ಞೆಗಳ ಪ್ರಕಾರ ನಡ್ಕೊಳ್ಳೋದೇ ನನಗೆ ಇಷ್ಟ ಅಂತ ದೇವರು ಹೇಳ್ತಾ ಇದ್ದಾರೆ ಪ್ರೇರೆ. ಇವತ್ತಿನ ದಿವಸ ದೇವರ ಮಕ್ಕಳಾಗಿರುವ ನಾವು ಕೂಡ ಇದೇ ನಾವು ಕಲಿಬೇಕಾಗಿದೆ. ಹೌದು ಸ್ವಾಮಿ, ನೀನು ನನ್ನನ್ನು ಕರೆದಿದೆಯಲ್ಲ, ನನಗೋಸ್ಕರ ನಿನ್ನ ರಕ್ತವನ್ನು ಸುರಿಸಿದೆಯಲ್ಲ, ಆಗ ನಾನು ನಿನಗೋಸ್ಕರ ಏನು ಕೆಲಸ ಮಾಡಬೇಕು? ಏನು ಮಾಡಬೇಕು? ಏನು ಮಾಡ್ಲಿಕ್ಕೆ ಕೂಡ ಆಗ್ತಾ ಇಲ್ಲ. ನಾನು ಎಲ್ಲತ್ನಲ್ಲಿ ಕೂಡ ಚೆನ್ನಾಗಿದ್ದೀನಿ ಅನ್ಕೊತಾ ಇದ್ದೀನಿ. ಆದರೆ ಕರ್ತನೆ, ನಿನಗೆ ಮಾತ್ರ ಗೊತ್ತಾಗುತ್ತೆ ನಾನು ಹೇಗಿದ್ದೀನಿ ಅಂತು. ಹೌದು ಪ್ರೇರೆ, ಕನ್ನಡಿ ಮುಂದೆ ನಾವು ನಿಂತರೆ ನಮಗೆ ಚೆನ್ನಾಗಿ ಗೊತ್ತಾಗುತ್ತೆ ನಮ್ಮಲ್ಲಿ ಯಾವ ಮಚ್ಚೆಗಳಿದ್ದಾವೆ, ನಮ್ಮ ಮುಖ ಇಲ್ಲ, ನಮ್ಮ ಶರೀರ ಹೇಗಿದೆ ಅನ್ನೋ ಪ್ರತಿಯೊಂದು ನಮ್ಮನ್ನು ನಮಗೆ ತೋರಿಸಿಕೊಡುತ್ತೆ. ಹಾಗೆ ದೇವರ ಸನ್ನಿಧಾನದಲ್ಲಿ ಯಾವತ್ತೂ ನಾವು ಇರಿತೀವೋ, ದೇವರಿಗೆ ನಮ್ಮ ಸಮಯವನ್ನು ಮೀಸಲ್ಪಟ್ಟಿದ್ರು ಆ ಸಮಯವನ್ನು ಕೊಟ್ಟು ಆ ಸಮಯದಲ್ಲಿ ನಾವು ಆತನ ಸಂಗಡ ಇದ್ದರೆ ಖಂಡಿತ ನಾವು ಹೇಗಿದ್ದೀವಿ ಎಂದು ನಮಗೆ ತೋರಿಸ್ಕೊಡ್ತಾನೆ. ನಾವು ಹೇಗಿರಬೇಕು ಅನ್ನೋದು ಕೂಡ ದೇವರು ಹೇಳ್ತಾನೆ. ನಾವು ನೋಡಿದ್ರೆ ಶಿಷ್ಯರು ಎಷ್ಟು ಚೆನ್ನಾಗಿ ದೇವರನ್ನು ಹಿಂಬಾಲಿಸಿದ್ದಾರೆ. ನನ್ನನ್ನು ಹಿಂಬಾಲಿಸುವಂತ ತಕ್ಷಣ ಎಲ್ಲವೂ ಬಿಟ್ಟು ಸ್ವಾಮಿಯನ್ನು ಹಿಂಬಾಲಿಸಿದ್ದಾರೆ. ಏನು ಪಡ್ಕೊಂಡ್ರು ಅಂದು ನಾವು ನೋಡಿದ್ರೆ ಪೇತ್ರನ ಕೇಳ್ತಾ ಇದ್ದೇನೆ, ಸ್ವಾಮಿ ಎಲ್ಲ ಬಿಟ್ಟು ಬಂದುವಲ್ಲ, ಮತ್ತೆ ನಮಗೆ ಏನು ನೀನು ಕೊಡ್ತಾ ಇರಿ, ನಮಗೆ ಏನು ಬರುತ್ತೆ ಅಂದರು. ಹಾಗೆ ದೇವರು ಹೇಳ್ತಾ ಇದ್ದಾರೆ, ನಾನಿರುವ ಸ್ಥಳದಲ್ಲಿ ನೀವು ಕೂಡ ಇರ್ತೀರಿ. ನಿಜವಾಗ್ಲೂ ಈಗ ನಾವು ನೋಡಿದ್ರೆ ಆ ಪರಲೋಕದಲ್ಲಿ ಸಿಂಹಾಸನಗಳು, ಪ್ರಕಟಣೆ ಗ್ರಂಥಗಳ ಪ್ರಕಾರ ನೋಡಿದ್ರೆ 12 ಸಿಂಹಾಸನಗಳು ಇದು ಹೊಸ ಒಡಂಬಡಿಕೆಯಲ್ಲಿರುವ ನಮ್ಮೆಲ್ಲರಿಗೆ ಕೂಡ ಸೂಚನೆಯಾಗಿ ಕಾಣಿಸ್ತಾ ಇದೆ. ನಾಳೆ ನಾವು ಕೂಡ ಆ ವರಸೆಯಲ್ಲಿ ಬರಬೇಕು ಅಂದರೆ ನಾವು ಕೂಡ ಇಂಥವುದೇ ಯೇಸು ಸ್ವಾಮಿನ ಆತ್ಮೀಕವಾಗಿ
ಹೃದಯದಲ್ಲಿ ಸೇರಿಸ್ಕೊಂಡ್ರೆ ಮಾತ್ರ ನಾವು ಗಟ್ಟಿಯಾಗಿ ನಿಲ್ಬೋದು. ಅವರಿಗೆ ಬಂದಿದ್ದ ಶ್ರಮೆ, ಆ ಮರಣದಲ್ಲಿ ಕೂಡ ಅವರು ಯೇಸು ಸ್ವಾಮಿನ ತೋರಿಸ್ತಾ ಇದ್ದಾರೆ ಪ್ರೇರ. ಈ ಕಾಲದಲ್ಲಿ ಎಷ್ಟೋ ಮಂದಿ, ಎಷ್ಟೋ ಅಡಚಣೆಗಳು ಬಂದರು, ಎಷ್ಟು ಮಂದಿ ಸಾಯ್ತಾ ಇದ್ದಾರೆ, ಎಷ್ಟು ಮಂದಿ ಹೊಡಿತಾ ಇದ್ದಾರೆ ಅನ್ಯಾಯವಾಗಿ. ಅವ್ರು ಮಾಡ್ತಾ ಇದ್ರು ಕೂಡ ಹೋದ್ರೆ ಹೆದರ್ತಾ ಇಲ್ಲ. ನಮ್ಮ ಯೇಸು ಸ್ವಾಮಿಗೋಸ್ಕರ ನಾವು ಇದನ್ನು ಹೊಡ್ತಗಳು ತಿನ್ನಲಿಕ್ಕೆ ಇಲ್ಲ ಸಾಯ್ಲಿಕ್ಕೆ ನಾವು ಎಷ್ಟೋ ಇಷ್ಟಪಡ್ತಾ ಇದ್ವಿ. ಒಂದು ಆ ಕಾಲದಲ್ಲಿ ಹೇಳಿದ್ರು, ಈ ಕಾಲದಲ್ಲಿ ಅನೇಕ ಮಂದಿ ಕೂಡ ಈಗಲೂ ಇದ್ದಾರೆ ಪ್ರೇರ. ಆದರೆ ಅವರು ಇದ್ದಾರೆ, ನಾವಿದೀವ, ನಾವು ದೇವರನ್ನು ತೋರಿಸ್ತಾ ಇದ್ದೀವ, ನಮ್ಮ ಸುತ್ತ ಇರೋವ್ರಿಗೆ ನಾವು ಹೇಗಿದ್ದೀವಿ ಎಂದು ನಾವು ಯೋಚನೆ ಮಾಡಬೇಕು. ಆ ಯೋಚನೆ ಮಾಡಲಿಕ್ಕೆ ಇವತ್ತೊಂದು ಚಿಕ್ಕದಾಗಿರುವ ಒಂದು ದೇವರ ಕಾರ್ಯವನ್ನು ನಾವು ನೋಡೋಣ. ಎಸ್ಕೇಲನ ಗ್ರಂಥ 2ನೇ ಅಧ್ಯಾಯ ಒಂದ್ಸಲ ನಾವು ನೋಡೋಣ. ಎಸ್ಕೇಲನ ಗ್ರಂಥ 2ನೇ ಅಧ್ಯಾಯ 1ನೇ ವಚನ ನಾವು ನೋಡೋಣ. ಆತನು ನನಗೆ, ನರಪುತ್ರನೇ, ಎದ್ದು ನಿಂತುಕೋ, ನಿನ್ನ ಸಂಗಡ ಮಾತಾಡುವೆನು ಎಂದು ಹೇಳಿದನು. ಕರ್ತನಲ್ಲಿ ಪ್ರೇರೆ, ಇದು ಎಷ್ಟು ಅದ್ಭುತವಾಗಿರೋ ಮಾತು. ಮನಸ್ಸಲ್ಲೇ ಒಂಥರ ಒಂದು ಆನಂದ, ಒಂದು ಸಂತೋಷ ಇರುತ್ತೆ. ಹೌದಲ್ಲ, ನಾನು ನನಗೋಸ್ಕರ ಜೀವನ ಅಲ್ಲ, ನನ್ನ ದೇವರಿಗೋಸ್ಕರ ಜೀವನ ಮಾಡಲಿಕ್ಕೆ ಇಂಥ ಅನುಭವ ನನಗೆ ಕೂಡ ದೇವರೇ ನನಗೆ ಕೊಡೊಂದು ನಾನು ಯಾವತ್ತೂ ಕೂಡ ಪ್ರಾರ್ಥನೆ ಮಾಡ್ತಾ ಇರ್ತೀನಿ. ಯಾಕೆಂದರೆ ಈ ಎಸ್ಕೇಲನು, ಪ್ರವಾದಿ ಆಗಿರುವ ಈ ಎಸ್ಕೇಲನಿಗೆ ದೇವರು ನಿಲ್ಲಿಸ್ತಾ ಇದ್ದಾನೆ. ಎಷ್ಟು ನಿಲ್ಲಿಸ್ತಾ ಇದ್ದಾನೆ ಅಂದರೆ, ತನ್ನ ಕಾಲುಗಳೆಲ್ಲ ಕೂಡ, ಈ ಮೈಯೆಲ್ಲ ಕೂಡ ಒಂಥರ ಶಿವರಿಂಗ್ ಬರ್ತಿರುವ, ಕೆಳಗೆ ಬಿದ್ದಿರುವಾಗ ಆತನ ಮುಟ್ಟಿ ದೇವರು ಎಬ್ಸ್ದಾಗಿ ಕೂಡ ನಾವು ನೋಡ್ತಾ ಇದ್ದೀವಿ. ನಾನು ನಿನ್ನೊಟ್ಟಿಗೆ ಮಾತಾಡಬೇಕು. ಇವತ್ತಿನ ದಿವಸ ದೇವರು ಈ ಕಾಲದಲ್ಲಿ ನಿನ್ನೊಟ್ಟಿಗೆ ನನ್ನೊಟ್ಟಿಗೆ ಮಾತಾಡಬೇಕೆಂದು ದೇವರು ಇಚ್ಛೆ ಪಡ್ತಾ ಇದ್ದಾನೆ. ಯಾಕೆ ಇಚ್ಛೆ ಪಡ್ತಾ ಇದ್ದಾನೆ? ಆತನು ಈ ಮಾತುಗಳನ್ನು ಹೇಳಿದ ಕೂಡಲೇ ದೇವರಾತ್ಮವು ನನ್ನೊಳಗೆ ಸೇರಿ ನಾನು ಎದ್ದು ನಿಂತುಕೊಳ್ಳುವಂತೆ ಮಾಡಿತು. ಆಗ ನನ್ನೊಡನೆ ಮಾತಾಡಿದ ಆತನ ನುಡಿಯನ್ನು ಚೆನ್ನಾಗಿ ಕೇಳಿದನು. ಯಾವತ್ತು ದೇವರ ನುಡಿಗಳನ್ನು ನಾವು ಚೆನ್ನಾಗಿ ಕೇಳಿಸ್ಕೊಂಡಿದ್ದೀವಿ? ಕೇಳಿಸ್ಕೊಳ್ಳೋಕ್ಕೆ ನಾವು ದೇವರಿಗೆ ಸಮಯವನ್ನೇ ಕೊಡ್ತಾ ಇಲ್ಲ. ಸಮಯ ಕೊಟ್ಟರೆ ಖಂಡಿತ ದೇವರ ನಮ್ಮನ್ನು ಬಳಸ್ಕೊಳ್ಳೋನಾಗಿದ್ದಾನೆ. ಯಾಕಂದರೆ ಆತನಿಗೋಸ್ಕರ ನಮ್ಮನ್ನು ಉಂಟು ಮಾಡಿಕೊಂಡಿದ್ದಾನೆ. ಆದಿಕಾಂಡದಲ್ಲಿ ನಾವು ನೋಡ್ತಾ ಇದ್ದೀವಿ, ಆತನ ರೂಪದಲ್ಲಿ, ಆತನ ಸ್ವಭಾವ, ಆತನ ಲಕ್ಷಣಗಳಿಂದ ಮನುಷ್ಯನನ್ನು ಉಂಟು ಮಾಡಿದ್ದಾನೆ. ಆ ಮನುಷ್ಯನು ನಿತ್ಯವೂ ಆತನ ಒಳಗೆ, ಆತನ ಜೊತೆಗೆ ಇರಬೇಕೆಂದು ದೇವರು ಇಚ್ಛೆ ಪಟ್ಟಿದ್ದಾನೆ ಪ್ರೇರೆ. ಇಚ್ಛೆ ಪಟ್ಟಿದ್ದಾನೆ. ಅದಕ್ಕೋಸ್ಕರ ಪ್ರತಿ ಸಾಯಂಕಾಲ, ಸಂಜೆ ವೇಳೆ, ಬೆಳಗಿನ ಜಾವ ದೇವರು ಅವ್ರ ಜೊತೆಗೆ ಬರ್ತಾ ಇದ್ದರಂತೆ. ಆದಾಮ್ ಅವರ ಜೊತೆಗೆ ಬರ್ತಾ ಇದ್ರು. ಯಾವತ್ತು ಬಂದರೂ ಕೂಡ ಅವ್ರ ಜೊತೆಗೆ ಸಂತೋಷವಾಗಿ ಕೇಳ್ತಾ ಇದ್ರು. ಆದರೆ ಒಂದು ದಿವಸ ಬಂದು ನೋಡಿದ್ರೆ ಇಬ್ಬರು ಕಾಣಲಿಲ್ಲ. ದೇವರು ಹುಡುಕ್ತಾ ಇದ್ದಾನೆ, ಕರೀತಾ ಇದ್ದಾನೆ, ಆದಾಮನೇ ಎಲ್ಲಿದೆಯಾ ನೀನು? 3ನೇ ಅಧ್ಯಾಯದಲ್ಲಿ ನಾವು ನೋಡ್ಬೋದು ಪ್ರಿಯರೇ. ಆದಿಕಾಂಡ 3ನೇ ಅಧ್ಯಾಯದಲ್ಲಿ ಎಷ್ಟು ಚೆನ್ನಾಗಿ ಕರೀತಾ ಇದ್ದಾನೆ, ಆದಾಮನೇ ನೀನು ಎಲ್ಲಿದೆಯಾ? ಇವತ್ತೊಂದು ದಿವಸ ನಾವು ಎಲ್ಲಿದ್ದೀವಿ ಯೋಚನೆ ಮಾಡೋಣ ಪ್ರಿಯರೇ. ಏನು ಮಾಡ್ತಾ ಇದ್ದೀವಿ? ಆಗ ಆದಾಮನ ಹೇಳ್ತಿದ್ದಾನೆ, ಸ್ವಾಮಿ ಇದೋ ಗಿಡದಗಳೇ ಹಿಂದೆ ಇದ್ದೀನಿ ನಾನು. ಯಾಕೆ ಅಲ್ಲಿದ್ದೀಯ ಅಂದರೆ ಭಯಪಡ್ತಾ ಇದ್ದೀನಿ. ಹೌದು, ದೇವರು ಅಂದರೆ ಭಯ. ನಮಗೆ ದೇವರು ಕಾಣಿಸ್ತಾ ಇಲ್ಲ, ಅದಕ್ಕೆ ನಮಗೆ ಭಯ ಇಲ್ದಂಗೆ, ನಮ್ಮ ಇಚ್ಛೆ ಬಂದಂಗೆ ನಾವು ನಡೀತಾ ಇದ್ದೀವಿ. ದೇವರು ಕರೆಯುವಾಗ ನಮಗೆ ಇಲ್ದಿದ್ದ ಒಂದು ಹೆದರಿಕೆ ಬರುತ್ತೆ ಪ್ರಿಯರೇ. ಕಾರಣ ನಾವು ಬೆತ್ತಲಾಗಿದ್ದೀವಿ. ದೇವರು ಕೊಟ್ಟಿರುವ ಮಹಿಮೆಯ ವಸ್ತ್ರಗಳನ್ನು ನಾವು ಕಳ್ಕೊಂಡಿದ್ದೀವಿ. ಅವರು ಕಳ್ಕೊಂಡಿದ್ದಾರೆ. ಅದಕ್ಕೆ ದೇವರ ಮುಂದೆ ಬರಲಿಕ್ಕೆ ಅವರಿಗೆ ಭಯ ಆಯಿತು. ಇವತ್ತೊಂದು ದಿವಸ ದೇವರ ಮುಂದೆ ಕೂಡಬೇಕು ಅಂದರೆ ಭಯ ನಮಗೆ. ಎಂಥ ಭಯ ಅಂದರೆ, ಎಲ್ಲಿ ಬೇರೆ ಎಷ್ಟೋ ಕೆಲಸಗಳಿದಾವಲ್ಲ, ದೇವರು ನಮ್ಗೆ ಎಲ್ಲಿ ಕಾಣಿಸ್ತಾನೆ, ಎಲ್ಲಿ ಮಾತಾಡ್ತಾನೆ? ಅದು ಆ ಕಾಲದಲ್ಲಿ ಅವರಿಗೆ ಕಂಡಿದ್ದಾರೆ, ಅವ್ರ ಜೊತೆಗೆ ಮಾತಾಡಿದ್ದಾರೆ, ಅವ್ರನ್ನ ಬಳಸ್ಕೊಂಡಿದ್ದಾರೆ ಎಂದು ನಾವು ಹೇಳ್ಬೋದು ಪ್ರಿಯರೇ. ಆದರೆ ಅದು ಭಾರಿ ತಪ್ಪು. ಯಾಕೆಂದರೆ ಈಗಲೂ ಆಗಲೂ ಯಾವಾಗಲಿರುವ ಕರ್ತನು ನಮ್ಮನ್ನು ಕೂಡ ಕರೆದಿದ್ದಾನೆ.
ನಾವು ಕೂಡ ಆತನ ಬಳಿಗೆ ಬರಬೇಕು. ಇವತ್ತೊಂದು ಪ್ರಶ್ನೆ ನಾವು ಹಾಕ್ಕೊಳ್ಳೋಣ. ಆದಾಮನ ಕೇಳಿದ್ದ ಮಾತೆ ನಮಗೆ ಕೂಡ ಆ ಪ್ರಶ್ನೆ ಕೇಳ್ತಾ ಇದ್ದಾನೆ. ಆದಾಮನೇ ನೀನು ಎಲ್ಲಿದೆಯಾ ಅಂತ ಕೇಳುವಾಗ ಇದೋ ಮರದ ಕಡೆಗೆ ಇದ್ದಾನೆ. ಆತನ ಮುಂದೆ ಬರಬೇಕಾಗಿತ್ತು, ಓಡಿ ಓಡಿ ಬರಬೇಕಾಗಿತ್ತು. ಅಷ್ಟು ಫ್ರೀಡಮ್ ಇತ್ತು ಅವ್ರಿಗೆ, ಆದರೆ ಬರಲಿಕ್ಕಾಗಲಿಲ್ಲ. ಪಾಪವು ಅವರಿಗೆ ಅಡ್ಡ ಬಂದು ಆ ಅಡ್ಡವನ್ನು ತೆಗಿಲಿಕ್ಕೆ ಯೇಸು ಕ್ರಿಸ್ತನ ನಾಮದಲ್ಲಿ ಭೂಲೋಕಕ್ಕೆ ಬಂದಿದ್ದಾರೆ. ನಮ್ಮ ಮುಂದೆ ನಮಗೆ ಕಾಣಿಸ್ತಾ ಇದ್ದಾರೆ ಪ್ರೇರೆ. ಕಾಣಿಸ್ತಿರುವಾಗ ದೇವರು ಕೂಡ ಹೇಳ್ತಾ ಇದ್ದಾನೆ, ಇವತ್ತು ನೀನು ಎಲ್ಲಿದೆಯಪ್ಪ, ನಾನು ಬೇಗನೆ ಬರ್ತಾ ಇದ್ದಾನೆ, ನಿನ್ನ ಒಯ್ಲಿಕ್ಕೆ ನಾನು ಬರ್ತಾ ಇದ್ದಾನೆ, ನಿನ್ನ ಕುಟುಂಬವನ್ನು ನಾನು ಆರಿಸ್ಕೊಂಡೆ, ಆದರೆ ನೀನು ಎಲ್ಲಿದೆಯಾ? ನಾವು ಹೇಳ್ತೀವಿ ಲೋಕದಲ್ಲಿ ಇದ್ಬಿಟ್ವಿ, ಲೋಕದಲ್ಲೇ ಪ್ರೇರೆ. ಅದಕ್ಕೋಸ್ಕರ ಪ್ರಕಟಣೆ ಗ್ರಂಥದಲ್ಲಿ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೀವಿ, ನಮಗೋಸ್ಕರ, ನಮ್ಮ ಪಾಪಗಳಿಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದಾರೆ ಪ್ರೇರೆ. ರಕ್ತವನ್ನು ಕೊಟ್ಟು ನಮ್ಮನ್ನು ತನ್ನ ಮಕ್ಕಳಾಗಿ ಸೇರಿಸ್ಕೊಂಡಿದ್ದ ಆತಗೆ ಭಾರಿ ಹಕ್ಕುಗಳಿದ್ದಾವೆ ನಮ್ಮ ಮೇಲೆ. ಏನನ್ನ ಕೇಳ್ಬೋದು. ಕೇಳುವಾಗ ನಾವು ಇಲ್ಲ ಸ್ವಾಮಿ, ನಾವು ಹಿಂದೆ ಇದ್ದೀವಿ ಅಂದರೆ, ಲೋಕದಲ್ಲಿ ಇದ್ದೀವಿ ಅಂದರೆ, ಆಗ ಎದೆ ಬಡ್ಕೊಳ್ಳೋರು ಬಹಳ ಮಂದಿ ಇದ್ದಾರೆ. ಯಾಕೆಂದರೆ ಕರ್ತನ ಬಂದು ತನಗಿಷ್ಟವಾಗಿರೋರು, ತನಗೆ ಸಿದ್ಧರಾಗಿರೋರು, ತನ್ನನ್ನು ಇಷ್ಟಪಡೋರು ಯಾರಿದ್ದಾರೆ ಅವ್ರನ್ನ ಒಯ್ದು ಬಿಟ್ರೆ ನಾವು ಎಲ್ಲಿಗೆ ಹೋಗಬೇಕು? ಎಲ್ಲಿ ನಮ್ಮ ಜೀವನ? ಈ ಲೋಕದಲ್ಲಿ ಎಷ್ಟು ವರ್ಷ ನಾವು ಬಿಡಬಹುದು? ಇನ್ನೊಬ್ಬರಿಗೆ ನಾವು ಹೇಗಿದ್ದೀವಿ? ಅದಕ್ಕೋಸ್ಕರ ಹೇಳ್ತಾ ಇದ್ದಾನೆ, ದೇವರು ಹೇಳ್ತಾ ಇದ್ದಾನೆ, ನರಪುತ್ರನೇ ನಿನ್ನೊಟ್ಟಿಗೆ ನಾನು ಮಾತಾಡಬೇಕಂತ ಹೇಳ್ತಾ ಇದ್ದಾನೆ. ಆ ಕಾಲದಲ್ಲಿ ಆದಾಮನ ಜೊತೆಗೆ ಮಾತಾಡಿದ್ದ, ಆ ಕಾಲದಲ್ಲಿ ಅಬ್ರಹಾಮನ ಜೊತೆಗೆ ಮಾತಾಡಿದ್ದ, ಯಾಕೋಬನ ಜೊತೆಗೆ ಮಾತಾಡಿದ್ದ ದೇವರು ಇವತ್ತಿನ ದಿವಸ ನಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಾನೆ. ಈ ಕ್ರಿಸ್ಮಸ್ ದಿನಗಳಲ್ಲಿ ನರಪುತ್ರನೇ ನಿನ್ನೊಟ್ಟಿಗೆ ನಾನು ಮಾತಾಡಬೇಕು. ಯಾವತ್ತು ಮಾತಾಡಬೇಕು ಅಂದ ತಕ್ಷಣ ಆತನ ಒಳಗೆ ನಿಲ್ಲಲಿಕ್ಕೆ ಶಕ್ತಿಯನ್ನು ದೇವರು ಕೊಟ್ಟಿದ್ದಾರೆ ಬೇರೆ. ನಾವು ನಿಜವಾಗ್ಲೂ ಬಲಹೀನರು, ಪಾಪದಿಂದ ಬಲಹೀನರಾಗಿರುವ ನಮ್ಮನ್ನು ತಿರುಗಿ ನಿಲ್ಲಿಸಲಿಕ್ಕೆ, ಬಲವನ್ನು, ಶಕ್ತಿಯನ್ನು ತುಂಬಿಸಲಿಕ್ಕೆ ದೇವರ ಇಚ್ಛೆ ಪಡ್ತಾ ಇದ್ದಾನೆ. ಇವತ್ತಿನ ದಿವಸ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಯಾಕೆಂದರೆ ದೇವರೇ, ನನ್ನನ್ನು ಕೂಡ ನಿಲ್ಲಿಸು ಸ್ವಾಮಿ, ನಿನಗೋಸ್ಕರ ನಾನು ನಿಲ್ಲಬೇಕು. ಹಾಗೆ ದೇವರು ಹೇಳ್ತಾ ಇದ್ದಾನೆ. ಈಗ ನಾವು ನೋಡಿದ್ರೆ ಕೆಳಗೆ 8ನೇ ವಚನದಿಂದ ನಾವು 10ನೇ ವಚನವರೆಗೆ ನಾವು ನೋಡಿದ್ರೆ, 2ನೇ ಅಧ್ಯಾಯ 8ನೇ ವಚನದಿಂದ 10ನೇ ವಚನವರೆಗೆ ನಾವು ನೋಡಿದರೆ ಇಲ್ಲಿ ಕರ್ತನು ತನ್ನ ಏನು ಕೊಡ್ತಾ ಇದ್ದಾನೆ ನಾವು ನೋಡೋಣ. ಒಂದು ವರವನ್ನು ಕೊಡ್ತಾ ಇದ್ದಾನೆ ಈ ಪ್ರವಾದಿಗೆ. ಈಗ ಇದರಲ್ಲಿ ಗ್ರಂಥದ ಸುರುಳಿಯು ಕಾಣಿಸಿತು. ಆತನು ಆ ಸುರುಳಿಯನ್ನು ನನ್ನೆದುರಿನಲ್ಲಿ ಬಿಚ್ಚಿದನು. ಅದರ 2 ಪಕ್ಕಗಳಲ್ಲಿ ಇವು ಬರೆದಿತ್ತು. ಅದರಲ್ಲಿ ಬರೆದಿದ್ದು ಗೋಳು, ಮೂಳುಗು, ಮೊರೆ ಇವುಗಳೇ. ಮೇಲೆ ನಾವು ನೋಡಿದ್ರೆ, ಇದಲ್ಲದೆ ಆತನು, ನರಪುತ್ರನೇ, ನಾನು ನಿನಗೆ ನುಡಿಯುವ ಮಾತನ್ನು ಕೇಳು. ಅವಿಧೇಯರಾದ ಆ ವಂಶದವರಂತೆ ನೀನು ಅವಿಧೇಯನಾಗಿರಬೇಡ. ನಾನು ಕೊಡುವುದನ್ನು ಬಾಯಿ ತೆರೆದು ತಿಂದು ಬಿಡು ಅಂತ ಹೇಳ್ತಾ ಇದ್ದಾನೆ. ಹೌದು, ಯಾವುದು ತಿನ್ನಬೇಕು ಅಂತ ನಾವು ನೋಡಿದ್ರೆ ಗ್ರಂಥವನ್ನು ಕೊಡ್ತಾ ಇದ್ದಾನೆ. ಇದೇ ಮಾತು ಪ್ರಕಟಣೆ ಗ್ರಂಥದಲ್ಲಿ ಕೂಡ ನಾವು ನೋಡ್ತಿದ್ವಿ ಪ್ರೇರೆ. ಅಲ್ಲಿ ಅವ್ರು ತಿನ್ನುವಾಗ ಸಿಹಿಯಾಗಿತ್ತು, ಆದರೆ ಹೊಟ್ಟೆಗೆ ಹೋದ ತಕ್ಷಣ ಕಹಿಯಾಗಿತ್ತಂದು ಪ್ರಕಟಣೆಯಲ್ಲಿ ತೋರಿಸ್ತಾ ಇದ್ದಾನೆ. ಇಲ್ಲಿ ಈತ ಈ ಗ್ರಂಥವನ್ನು ತಿಂದ ತಕ್ಷಣ ಆತಗೆ ಸಿಹಿಯಾಗಿ ಎಷ್ಟು ಚೆನ್ನಾಗಿತ್ತು. ಹೌದು, ದೇವರ ವಾಕ್ಯ ಮೇಲೆ ಮೇಲೆ ನೋಡಲಿಕ್ಕೆ, ಮೇಲೆ ಮೇಲೆ ಕೇಳಲಿಕ್ಕೆ ಎಷ್ಟೋ ಸಿಹಿಯಾಗಿ, ಎಷ್ಟು ಚೆನ್ನಾಗಿರುತ್ತೆ ನಮಗೆ. ಆದರೆ ಅದು ಪಾಲನೆ ಮಾಡಬೇಕಂದ್ರೆ, ಅದ್ರ ಪ್ರಕಾರ ನಡಿಬೇಕಂದ್ರೆ ಭಾರಿ ಕಷ್ಟ, ಅದೇ ಕಹಿಯಾಗಿರುತ್ತೆ ಪ್ರೇರೆ. ಯಾಕಂದರೆ ದೇವರಿಗೆ ಮಾತುಗಳಿಂದ ದೇವ್ರ ರಾಜ್ಯ ಎಲ್ಲ ಶಕ್ತಿಯಿಂದ ತುಂಬಿದೆ ಎಂದು ದೇವ್ರ ವಾಕ್ಯ ನುಡಿತಾ ಇದೆ ಪ್ರೇರೆ. ಇವತ್ತೊಂದು ದಿವಸ ನಮ್ಮ ನುಡಿ ನಡಿಗಳು ಹೇಗಿದಾವೆ ಅನ್ನೋದು ನಾವು ಇಲ್ಲಿ ಪರಿಶೀಲನೆ ಮಾಡಿದ್ರೆ ಅದು ಬೇಕಾಗಿರೋದೇನೆಂದರೆ, ನಾವು ಕೂಡ ದೇವರ ವಾಕ್ಯವನ್ನು ನಾವು ಭುಜಿಸಲೇಬೇಕು. ಯಾವತ್ತು ದೇವರ ವಾಕ್ಯವನ್ನು ದಿನ ಆಹಾರವಾಗಿ ನಾವು ತಗೊಳ್ತೀವೋ ನಮ್ಮ ಆತ್ಮಕ್ಕೆ ಬಲ, ಶಕ್ತಿ ಸಿಗುತ್ತೆ ಪ್ರೇರೆ.
ದೇವರು ದೈವಜನ ಹೇಳ್ತಾ ಇದ್ದಾನೆ, ದಿನ ನಮ್ಮ ಶರೀರಕ್ಕೆ ಆಹಾರವು ಹೇಗೆ ಬರುತ್ತೋ, ಹೇಗೆ ನಾವು ತಿಂದು ನಾವು ಬಲವನ್ನು ಶಕ್ತಿಯನ್ನು ಹೊಂದ್ಕೊತಾ ಇದ್ವೋ, ಹಾಗೆ ಆತ್ಮಕ್ಕೆ ಕೂಡ ಬಲ ಬೇಕು. ಆತ್ಮಕ್ಕೆ ಬಲ ಬೇಕು ಅಂದರೆ ಆಹಾರ ಕೇವಲ ಜೀವಾಹಾರ ದೇವರ ವಾಕ್ಯ ಮಾತ್ರ. ಯಾವತ್ತು ದೇವರ ವಾಕ್ಯವನ್ನು ನಾವು ಕೇಳ್ತೀವೋ, ದಿನ ಅದರನ್ನು ನಾವು ಧ್ಯಾನ ಮಾಡ್ತೀವೋ, ಆಗ ನಮಗೆ ಶಕ್ತಿ ಬರುತ್ತೆ. ಒಂದು ಸಣ್ಣ ಮಾತು ಹೇಳ್ತೀನಿ. ಈಗ ಆಕಳುಗಳು ಇವೆಲ್ಲ ಕೂಡ ನೋಡ್ತೀವಲ್ಲ, ಅವು ಏನು ಮಾಡ್ತಾವೆ ಅಂದರೆ ಸಿಕ್ಕಿದ್ದೆಲ್ಲ ಕೂಡ ಜಲ್ದಿ ಆ ಹುಲ್ಲು ಎಲ್ಲ ಕೂಡ ತಿಂದ್ಬಿಡ್ತಾವೆ. ಎಷ್ಟು ಚೆನ್ನಾಗಿ ಸಿಕ್ಕಿದ ತಕ್ಷಣ ಎಲ್ಲ ಚೆನ್ನಾಗಿ ತಿಂದ್ಬಿಡ್ತಾವೆ. ಆಮೇಲೆ ಒಂದು ಮರದ ಕೆಳಗೆ ಬಂದು ಚೆನ್ನಾಗಿ ಆರಾಮಾಗಿ ಮಲ್ಕೊಂಡು ಮೆಲ್ಲಿಗೆ ತಿಂದಿದ್ದನ್ನು ಮೆಲ್ಲಿಗೆ ಒಂದೊಂದನ್ನು ಸ್ವಲ್ಪ ಹೊರಗೆ ತಗೊಂಡು ಚೆನ್ನಾಗಿ ಇದು ಮಾಡಿಕೊಂಡು ತಿಂತಾವೆ ಪ್ರೇರೆ. ನಿಜವಾಗ್ಲೂ ದೇವ್ರ ವಾಕ್ಯ ಕೇಳಿಕೊಂಡು ಯಾವತ್ತಾದರೂ ಒಂದು 10 ನಿಮಿಷ ಆದರೂ ಅದು ಧ್ಯಾನ ಮಾಡಿದೀವ, ಕಣ್ಣು ಮುಚ್ಕೊಂಡು ಇವತ್ತು ವಾಕ್ಯವನ್ನು ನಾವು ಧ್ಯಾನ ಮಾಡಿದ್ರೆ ಆ ಧ್ಯಾನದಿಂದ ದೇವ್ರು ನಮ್ಮೊಟ್ಟಿಗೆ ಮಾತಾಡ್ತಾನೆ. ಆ ಧ್ಯಾನದಲ್ಲಿ ನಮಗೆ ಗೊತ್ತಾಗುತ್ತೆ, ಇಷ್ಟು ರುಚಿಯಾಗಿದೆ ಆ ದೇವರ ವಾಕ್ಯ, ಇಷ್ಟು ಸಂತೋಷ ಕೊಡುತ್ತಾ ನನ್ನ ಹೃದಯಕ್ಕೆ ಅಂದು ನಮಗೆ ತಿಳಿಲಾರದೆ ಒಂದು ಆನಂದ ಬರುತ್ತೆ. ಆಗ ದೇವರು ನನ್ನನ್ನು ಕೂಡ ಬಳಸ್ಕೊಳ್ತಾನೆ. ಆ ಬರುವಾಗ ನಾವು ನೋಡಬಹುದು 3ನೇ ಅಧ್ಯಾಯದಲ್ಲಿ 22ನೇ ವಚನ ನಾವು ನೋಡಬಹುದು. ಅದೇ ಸ್ಥಳದಲ್ಲಿ ನಾನು ಯೆಹೋವನ ಹಸ್ತಸ್ಪರ್ಶದಿಂದ ಪರವಶನಾಗಿರಲು ಆತನು ನನಗೆ, ನೀನೆದ್ದು ಬಯಲು ಸೀಮೆಗೆ ಹೊರಡು, ಅಲ್ಲಿ ನಾನು ನಿನ್ನೊಂದಿಗೆ ಮಾತಾಡುವೆನು ಎಂದು ಹೇಳಿದನು. ಕರ್ತನಲ್ಲಿ ಪ್ರೇರೆ, ಇಲ್ಲಿ ನಾವು ಚೆನ್ನಾಗಿ ನೋಡ್ತಾ ಇದ್ದೀವಿ. ಆತನ ಹಸ್ತಸ್ಪರ್ಶ ಪ್ರಕಟಣೆ ಗ್ರಂಥದಲ್ಲಿ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. ಆತನ ಸ್ವರವನ್ನು ಕೇಳಿದ ತಕ್ಷಣ ಸತ್ತವನಾಗಿ ನಾನು ಬಿದ್ದಿದ್ರೆ ಆತನು ನನ್ನನ್ನು ಎಬ್ಬಿಸಿದಾನೆ. ದೇವರು ಆತನ ಭುಜದ ಮೇಲೆ ಕೈ ಹಾಕಿ ಮೇಲೆ ಎಬ್ಬಿಸಿದಾಗಿ ನಾವು ನೋಡ್ತಾ ಇದ್ದೀವಿ ಪ್ರೇರೆ. ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಆತನ ಹಸ್ತಸ್ಪರ್ಶ ನನ್ನೊಳಗೆ ಬಂದ ತಕ್ಷಣ ಪರವಶನಾಗಿರುವಿ. ದೇವರ ಸನ್ನಿಧಾನದಲ್ಲಿ ಯಾವತ್ತೂ ನಾವು ಪರವಶವಾಗಿದ್ದೀವಿ. ಒಂದ್ಸಲ ನೆನೆಸ್ಕೊಳ್ಳೋಣ ಪ್ರೇರೆ. ಬಾಪ್ತೀಸ ತಗೊಂಡು ಇಲ್ಲ ದೀಕ್ಷೆ ಸ್ನಾನ ತಗೊಂಡು ಇವತ್ತಿನವರೆಗೆ ನಾವು ಎಷ್ಟು ಸಲ ದೇವರ ಸನ್ನಿಧಾನದಲ್ಲಿ ದೇವರ ವಾಕ್ಯವನ್ನು ಓದೋದ್ನಲ್ಲಿ, ದೇವರಲ್ಲಿ ಪ್ರಾರ್ಥನೆ ಮಾಡೋದ್ನಲ್ಲಿ, ಪರ್ಸನಲ್ ಆಗಿ ದೇವರ ಸನ್ನಿಧಾನದಲ್ಲಿ ಕುಂತು ಇಂಥ ಅನುಭವವನ್ನು ಹೊಂದ್ಕೊಂಡಿದ್ದೀವಿ. ಈ ಅನುಭವ ಹೊಂದ್ಕೊಂಡಿದ್ದವರಿಗೆ ಎದುರಿಗೆ ಮರಣ ಬಂದರೂ ಕೂಡ ಹೆದರಲ್ಲ. ಕಾರಣ ಏನಂದ್ರೆ ಎಷ್ಟೋ ಸಂತೋಷ, ಎಷ್ಟು ಬೇಗನೆ ನಾನು ದೇವರ ಹತ್ರ ಹೋಗ್ತಾ ಇದ್ದೀನಿ ಅನ್ನೋದು. ಆದರೆ ದೇವರು ನಿನ್ನೊಡನೆ ಯಾವುದೋ ಆಲೋಚನೆ ಇಟ್ಕೊಂಡಿದ್ದಾನೆ ಇವತ್ತು. ಆ ಆಲೋಚನೆ ಏನು ಅಂದೇ ಒಂದ್ಸಲ ನಾವು ನೋಡೋಣ. ನಾವು ಮುಗಿಸ್ತಾ ಇದ್ದೀನಿ, ಹತ್ರ ಬರ್ತಾ ಇದ್ದೀನಿ. ಯೆಹೆಜ್ಕೇಲನ ಗ್ರಂಥ 37ನೇ ಅಧ್ಯಾಯ. ಯೆಹೆಜ್ಕೇಲನ ಗ್ರಂಥ 37ನೇ ಅಧ್ಯಾಯ ನೀವು ಚೆನ್ನಾಗಿ ಓದ್ಕೊಡ್ರಿ. ಈ ಅಧ್ಯಾಯ ಎಲ್ಲ ಕೂಡ ನಾನು ತಿಳಿಸ್ತಾ ಇದ್ದೀನಿ. ಇಲ್ಲಿ ಹೇಳ್ತಾ ಇದ್ದೇನೆ 5ನೇ ವಚನ. ಒಣಗಿದ ಎಲುಬುಗಳೇ, ಯೆಹೋವನ ವಾಕ್ಯವನ್ನು ಕೇಳಿರಿ. ಕರ್ತನಾದ ಯೆಹೋವನು ನಿಮಗೆ ಹೀಗೆ ಹೇಳುತ್ತಾನೆ, ಇಗೋ ನಾನು ನಿಮ್ಮೊಳಗೆ ಶ್ವಾಸವನ್ನು ಹೋಗಿಸುವೆನು, ನೀವು ಬದುಕುವಿರಿ. ಹೌದು ಪ್ರೇರೆ, ಇವತ್ತೊಂದು ದಿವಸ ಒಣಗಿದ ಎಲುಬುಗಳ ಮಧ್ಯದಲ್ಲಿ ದೇವರು ನಿಲ್ಲಿಸಿದ್ದಾನೆ. ಲೋಕದಲ್ಲಿ ನಾವು ಎಷ್ಟೋ ಮಂದಿ ನೋಡ್ತಾ ಇದ್ದೀವಿ, ಎಷ್ಟೋ ಮಂದಿ ದೇವರ ಮಕ್ಕಳು ನೋಡ್ತಾ ಇದ್ದೀವಿ, ಎಷ್ಟೋ ಮಂದಿ ಅನ್ಯರನ್ನು ನಾವು ನೋಡ್ತಾ ಇದ್ದೀವಿ, ಎಷ್ಟೋ ಮಂದಿ ಕಟಕರನ್ನು ನಾವು ನೋಡ್ತಾ ಇದ್ವಿ, ಭಯಂಕರವಾಗಿರುವ ಜನಗಳನ್ನು ನಾವು ನೋಡ್ತಾ ಇದ್ವಿ. ಈ ಜನಗಳ ಮಧ್ಯೆ ನಮ್ಮನ್ನು ನಿಲ್ಲಿಸಿದಾನೆ. ಇವತ್ತು ದೇವರ ಮಗಳಾಗಿ ನನ್ನನ್ನು ನಿಲ್ಲಿಸಿದಾನೆ. ನಿಲ್ಲಿಸಲಿಕ್ಕೆ ದೇವರು ಹೇಳ್ತಾ ಇದ್ದಾನೆ, ನೀನು ನೆಟ್ಟಿಗೆ ನಿಲ್ಲು, ನಾನು ನಿನ್ನೊಟ್ಟಿಗೆ ಮಾತಾಡುವೆ ಅಂದು. ನೆಟ್ಟಿಗೆ ನಿಲ್ಲಿದ್ದವರಿಗೆ ದೇವರು ಹೇಳ್ತಾ ಇದ್ದಾನೆ. ದೇವರು ಕರ್ಕೊಂಡು ಬಂದು ಎಲ್ಲಿ ಕರ್ಕೊಂಡು ಬರ್ತಾ ಇದ್ದಾನೆ ಎಂದು ನಾವು ನೋಡಿದ್ರೆ, ಒಂದು ತಗ್ಗಲ್ಲಿ ಎಲುಬುಗಳಿಂದ ತುಂಬಿರುವ ಆ ತಗ್ಗಲ್ಲಿ ಕರ್ತನು ನಿಲ್ಲಿಸಿದ್ದಾನೆ. ಎಲ್ಲಿ ನೋಡಿದ್ರೂ ಕೂಡ ಸಿಕ್ಕಾಪಟ್ಟೆ ಬಿದ್ದಿರುವ ಎಲುಬುಗಳು, ಎಲ್ಲಿ ನೋಡಿದ್ರೂ ಕೂಡ ಜೀವ ಇಲ್ಲದ ಎಲುಬುಗಳು.
ಆ ಜೀವ ಇಲ್ಲದಿದ್ದ ಎಲುಬುಗಳಲ್ಲಿ ಬರೀ ಸೌಂಡ್ ಬರುತ್ತೆ. ಗಾಳಿಗೆ ಬರುವಾಗ ಒಂಥರ ಸೌಂಡ್ ಬರುವಾಗ ಅಂಥ ಎಲುಬುಗಳ ಮಧ್ಯದಲ್ಲಿದ್ದಾನೆ. ಎಷ್ಟು ದಿವಸ ಆದವೋ ಸತ್ತೋಗಿ, ಎಷ್ಟು ದಿವಸ ಆದವೋ ಒಣಗೋಗಿ ಪ್ರಿಯರೇ, ಒಣಗೋಗಿದ್ದವರ ಮಧ್ಯದಲ್ಲಿ ನಮ್ಮನ್ನು ನಿಲ್ಲಿಸ್ಕೊಟ್ಟಿದ್ದಾನೆ. ಯಾಕಂದರೆ ನಿನ್ನೊಳಗೆ ಆತನ ಜೀವವನ್ನು ಕೊಟ್ಟಿದ್ದಾನೆ, ದೇವರ ವಾಕ್ಯವನ್ನು ನಿನಗೆ ಕೊಟ್ಟಿದ್ದಾನೆ. ಆ ವಾಕ್ಯದಿಂದ ದೇವರು ಹೇಳ್ತಾ ಇದ್ದಾನೆ, ಇವತ್ತು ಎಲುಬುಗಳ ಜೊತೆಗೆ ಮಾತಾಡು, ಅದಕ್ಕೆ ಜೀವವನ್ನು ನಾನು ಕೊಡುವೆ, ಉಸಿರನ್ನು ನಾನು ಕೊಡುವೆ ಅಂತ ಹೇಳ್ತಾ ಇದ್ದಾನೆ. ನಿನ್ನನ್ನು ದೇವರು ಬಳಸ್ಕೊಳ್ಳೋಕ್ಕೆ ಇಚ್ಛೆ ಪಡ್ತಾ ಇದ್ದಾರೆ. ಯಾಕೆಂದರೆ ದೇವರು ಅತಿ ಬೇಗನೆ ಬರ್ತಿರುವಾಗ ನೀನು ಆತನ ಕೈಯಲ್ಲಿ ಒಂದು ಕೋಲಾಗಿ, ಆತನ ಕೈಯಲ್ಲಿ ಒಂದು ಸಾಧನೆಯಾಗಿ ದೇವರು ನಿಲ್ಲಿಸ್ಕೊಳ್ಳೋಕ್ಕೆ ಇಚ್ಛೆ ಪಡ್ತಾ ಇದ್ದಾನೆ. ಈ ಕ್ರಿಸ್ಮಸ್ ಹಬ್ಬದಲ್ಲಿ ದೇವರು ಇಚ್ಛೆ ಪಡೋದು ಏನಂದರೆ, ತನ್ನ ಕೆಲಸ ಮಾಡಲಿಕ್ಕೆ ತನ್ನ ಮಕ್ಕಳನ್ನು ನಿಲ್ಲಿಸ್ಕೊಟ್ಟಿದ್ದಕ್ಕೆ. ಇಷ್ಟು ದಿವಸ ಅದಾಮನಾಗೆ ಎಲ್ಲಿದ್ದೀವೋ ಅಂದು ನಾವು ಇರಬಹುದು, ಆದರೆ ಅದೇ ಆದಾಮನಿಗೋಸ್ಕರ ತನ್ನ ರಕ್ತವನ್ನು ಸುರಿಸಿರುವ ಕರ್ತನು ಇವತ್ತು ನಿನಗೋಸ್ಕರ ನನಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದಾನೆ. ಎಲುಬುಗಳಿಗೆ ಹೆಸರು ಬರುತ್ತಾ ಹೇಳಿ, ಜೀವ ಬರುತ್ತಾ? ಆಗ ದೇವರಾತ್ಮ ಹೇಳ್ತಾ ಇದೆ, ನೀನು ನುಡಿ, ಆಗ ಎಲುಬುಗಳಿಗೆ ಜೀವವು ಉಸಿರು ಬರುತ್ತಂದು ಹೇಳ್ತಾ ಇದ್ದಾನೆ. ಹೌದು, ಒಂದು ವೇಳೆ ನಮಗೆ ವ್ಯತಿರೇಕತೆ ಇರಬಹುದು, ನಮ್ಮನ್ನು ಇಚ್ಛೆ ಪಡದೆ ಎಷ್ಟೋ ಮಂದಿ ಇರಬಹುದು. ದೇವರ ವಾಕ್ಯ ಹೇಳುವಾಗ ನಮ್ಮನ್ನು ಬಡಿಬಹುದು, ದೇವರ ಬಗ್ಗೆ ನಾವು ತಿಳಿಸುವಾಗ ಒಂದು ವೇಳೆ ನಮ್ಮನ್ನು ಸಾಯಿಸಬಹುದು. ಆದರೆ ನಮಗೆ ಹೆದರಿಕೆ ಇಲ್ಲ. ಯಾಕೆಂದರೆ ನನ್ನೊಳಗೆ ನನ್ನ ಕರ್ತನಿದ್ದಾನೆ, ಆತನ ರಕ್ತವು ನನ್ನೊಳಗೆ ಹರಿದಾಡ್ತಾ ಇದೆ. ನನಗೋಸ್ಕರ ಕರ್ತನ ಬರುವಾಗ, ಕರ್ತನಕ್ಕೋಸ್ಕರ ಇದು ಆದರೂ ಕೂಡ ನಾನು ಮಾಡಿಲ್ಲ ಅಂದರೆ ಇನ್ನು ನಾನು ಯಾಕೆ ದೇವ್ರಿಗೋಸ್ಕರ ಏನು ಮಾಡಲಿಕ್ಕೆ? ಇಂಥ ಒಳ್ಳೆ ಚಾನ್ಸ್ ನನಗೆ ದೇವರು ಕೊಟ್ಟಿದ್ದಾರಲ್ಲ, ಇವತ್ತಿದ್ದ ದೇವರ ಬಗ್ಗೆ ಎಲ್ಲರಿಗೆ ತಿಳಿಸ್ಲಿಕ್ಕೆ ನಾನು ಫಸ್ಟ್ ಮಾಡೋದು ದೇವರ ವಾಕ್ಯನ ಚೆನ್ನಾಗಿ ಕೇಳಿಸ್ಕೊಳ್ತೀನಿ. ದೇವರ ವಾಕ್ಯವನ್ನು ನಾನು ತಿಂದು ನನ್ನ ಆತ್ಮಕ್ಕೆ ಬಲ ಶಕ್ತಿಯನ್ನು ನಾನು ತಗೊತೀನಿ. ದೇವರೇ ನನ್ನೊಟ್ಟಿಗೆ ಮಾತಾಡು. ಆ ಕಾಲದಲ್ಲಿ ಅವ್ರ ಜೊತೆಗೆ ಮಾತಾಡಿಯಲ್ಲ, ನನ್ನೊಟ್ಟಿಗೆ ಕೂಡ ಮಾತಾಡು. ಯಾಕಂದ್ರೆ ನಾನು ನಿನ್ನ ಮಗನಲ್ಲ, ನಿನ್ನ ಮಗಳಲ್ಲ ಸ್ವಾಮಿ, ನನ್ನೊಟ್ಟಿಗೆ ಮಾತಾಡು. ಏನು ಮಾಡಬೇಕು ನೀನು ಹೇಳು ಅಂದು ಮೊಣಕಾಳೂರು ನೀವು ಕೇಳಿ ನೋಡ್ರಿ. ಅದೇ ದಶಮ ಭಾಗ ಅಂತ ಹೇಳ್ತಾ ಇದ್ದೀನಿ. 24 ಗಂಟೆಯಲ್ಲಿ ಕನಿಷ್ಠ ಪಕ್ಷ 2 ಗಂಟೆ ಅಲ್ಲ, 1 ಗಂಟೆ ನಾವು ಮೊಣಕಾಲೂರಿ ದೇವರನ್ನ ಕೇಳಿದ್ರೆ ದೇವರು ನಮ್ಮನ್ನು ಒಲಿಯೋನಾಗಿದ್ದಾನೆ, ದೇವರನ್ನಿಟ್ಟಿಗೆ ಮಾತಾಡೋನಾಗಿದ್ದಾನೆ. ಏನು ಮಾಡಬೇಕು ಅದು ನಮ್ಮೊಟ್ಟಿಗೆ ತಿಳಿಸಿ ನಮ್ಮೊಟ್ಟಿಗೆ ಕೆಲಸ ಮುಗಿಸೋನಾಗಿದ್ದಾನೆ. ಎಷ್ಟೋ ಮಂದಿ ದೇವರ ಬಗ್ಗೆ ಗೊತ್ತೇ ಇಲ್ಲ ಪ್ರಿಯರೇ. ದೇವರ ಮಕ್ಕಳಾಗಿರೋರು ಎಷ್ಟೋ ಮನೆಗೆ ದೇವರು ವಾಕ್ಯವೇ ಇಲ್ದಂಗೆ ಆಗ್ಬಿಡ್ತು. ಏನೋ ಭಾನುವಾರ ಆಯಿತು, ದೇವರ ಗುಡಿಗೆ ಹೋಗಬೇಕು, ಟೈಮ್ ಇದ್ದರೆ ಮನಸ್ಸಾದರೆ ಹೋಗೋದು, ಯಾವುದೋ ಒಂದು ಟೈಮಿಗೆ ಹೋಗೋದು, ಒಂದು ಸ್ವಲ್ಪ ಹೊತ್ತು ಕುಂತು ಬರ್ಬೋದು, ಒಂದು 4 ಹಾಡು ಆಡೋಣ. ಇದಿಲ್ಲ ಪ್ರಿಯರ, ಬೇಕಾಗಿರೋದಲ್ಲ. ದೇವರು ನೋವಿಂದ ಹೇಳ್ತಾ ಇದ್ದಾನೆ, ನೀನು ಚೆನ್ನಾಗಿ ನಿಲ್ಲು, ನಿನಗೋಸ್ಕರ ನಾನು ಇಷ್ಟು ಮಾಡಿನಲ್ಲ, ಮಹಿಮಲೋಕವನ್ನೇ ಬಿಟ್ಟು ಬಂದನಲ್ಲ, ಮಹಿಮೆಯನ್ನು ಬಿಟ್ಟು ಬಂದನಲ್ಲ. ಎಷ್ಟು ಮಟ್ಟಿಗೆ ದೇವರು ತೆಗೆದಿಸ್ಕೊಂಡಿದ್ದಾರೆ ಒಂದು ಸೇವಕನಾಗಿ. ಫಿಲಿಪಿಯರ್ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೀವಿ ಪ್ರಿಯರೇ, ಒಂದು ದಾಸನಾಗಿ ನಮ್ಮ ಮಧ್ಯದಲ್ಲಿ ಬಂದಿದ್ದಾನೆ. ನಾವೇನಿದ್ದೀವಿ? ಈಗಿದ್ದು 1-2 ನಿಮಿಷದಲ್ಲಿ ಒಂದು ಗಾಳಿ ಬಂದರೆ ಓಡ್ಕೊಂಡು ಹೋಗ ಒಟ್ಟಾಗಿದ್ವಿ ಅಲ್ಲ. ಹೌದು, ನೆಕ್ಸ್ಟ್ ನನ್ನ ಮಜಲಿಯಲ್ಲಿ ನಾನು ಎಲ್ಲಿಗೆ ಹೋಗಬೇಕು? ಎಷ್ಟು ವರ್ಷ ಭೂಮಿ ಮೇಲೆ ಇರ್ತೀನಿ? ಭೂಮಿ ಮೇಲಿಂದ ಎಲ್ಲಿಗೆ ಹೋಗಬೇಕು ಅಂತ ನಾವು ಫಸ್ಟ್ ಯೋಚನೆ ಮಾಡೋಣ. ಆದಾಮನೇ ಎಲ್ಲಿದೆಯಾ ಅಂತ ಕೇಳ್ತಾ ಇದ್ದಾನೆ. ನಮ್ಮ ಹೆಸರು ಇಟ್ಕೊಳ್ಳೋಣ ಆದಾಮನ ಜಾಗದಲ್ಲಿ. ನಾನು ಎಲ್ಲಿದ್ದೀನಿ? ಎಷ್ಟು ವರ್ಷ ಎಲ್ಲಿದ್ದೀನಿ? ಎಷ್ಟು ಹಬ್ಬಗಳು ಮಾಡಿನಲ್ಲ, ಎಷ್ಟೋ ವರ್ಷಗಳು ಕಳೆದು ಹೋಗಿದ್ವಲ್ಲ. ಈಗ ಎಲ್ಲಿ ಸಮೀಪವಾಯ್ತಲ್ಲ, ಈ ಸಮೀಪವಾಗಿರುವಾಗ ನಾನು ಕೂಡ ಸಿದ್ಧನಾಗ್ತೀನಿ. ಅನೇಕ ಜನಗಳಿಗೆ ನಾನು ಕ್ರಿಸ್ತನ ಮಗನಾಗಿ ಮಗಳಾಗಿ ನಾನು ಬಾಳ್ತೀನಿ. ಒಣಗೋಗಿದ್ದ ಎಲುಬುಗಳಿಗೆ ಶಕ್ತಿ ತುಂಬಲಿಕ್ಕೆ ದೇವರೇ ನೀನು ನುಡಿ ನನ್ನೊಳಗೆ ಬಂದು ಹೇಳ. ಯೆಹೋವನು ಇಂತೆಂದು ಹೇಳ್ತಾ ಇದ್ದಾನೆ. ಸೇನಾಧೀಶ್ವರನಾಗಿರುವ ಯೆಹೋವನು ನಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಾನೆ ಪ್ರಿಯರೇ. ಯೇಸು ಸ್ವಾಮಿ ನಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಾನೆ.
ನನ್ನ ಮಗಳೇ, ನನ್ನ ಮಗನೇ, ನನ್ನ ಬಳಿಗೆ ಬಾ. ಇವತ್ತು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರಿಗೆ ಇಚ್ಛೆ ಆದರೆ ಇನ್ನೂ ಹೆಚ್ಚಾಗಿ ಈ ವಾಕ್ಯವನ್ನು ನಾವು ಸ್ಪಷ್ಟವಾಗಿ ನಾವು ಧ್ಯಾನ ಮಾಡೋಣ ಪ್ರೇರೆ. ನೀವು ಕೂಡ ಪ್ರಾರ್ಥನೆ ಮಾಡಿಕೊಡ್ರಿ. ಇದೇ 37ನೇ ಅಧ್ಯಾಯ ಯೆಹೆಜ್ಕೇಲನ ಗ್ರಂಥ ಬರವಣಿಗೆಗೆ ಸೂಚನೆಯಾಗಿ ಮುಂಚಿತವಾಗಿ ದೇವರು ಕೊಟ್ಟಿರುವ ಒಂದು ಅದ್ಭುತವಾಗಿರುವ ತನ್ನ ಸಂಕಲ್ಪ. ಇಸ್ರಾಯೇಲರು ಹೇಗೆ ಮೀಸಲ್ಪಟ್ಟಿದ್ದಾರೋ ಕ್ರೈಸ್ತವರು ಕೂಡ ಕ್ರಿಸ್ತನಲ್ಲಿ ನಾವು ಮೀಸಲ್ಪಟ್ಟಿರುವ ಜನಾಂಗಗಳು, ಕ್ರಿಸ್ತನ ಮಕ್ಕಳಾಗಿದ್ದು ಪ್ರೇರೆ. ಕ್ರಿಸ್ತನ ಮಕ್ಕಳು ಯಾವತ್ತೂ ಕೂಡ ಹಿಂದೆ ಜರಗಬಾರದು. ನಮಗೆ ಒಂದು ನಿರೀಕ್ಷೆನ ಕೊಟ್ಟಿದ್ದಾನೆ. ಏನಂದರೆ, ನಾಳೆ ನನ್ನ ಸತ್ರೆ ಖಂಡಿತ ನನ್ನ ದೇವರ ಪಾದಗಳ ತರಿರ್ತೀನಿ ನಾನು ಅಂದು ನಾವು ಅನ್ಕೊಂತೇವೆ. ಅದಕ್ಕೆ ಬೇಕಾಗಿರೋ ಪ್ರಯತ್ನಗಳು ನಾವು ಮಾಡೋಣ. ಇವತ್ತು ದೇವರು ನಿನ್ನೊಟ್ಟಿಗೆ ಮಾತಾಡ್ತಾ ಇದ್ದಾನೆ. ನರಪುತ್ರನೇ, ನೀನು ಚೆನ್ನಾಗಿ ನಿಲ್ಲು, ನಾನು ನಿನ್ನೊಟ್ಟಿಗೆ ಮಾತಾಡಬೇಕಂತ ಹೇಳ್ತಾ ಇದ್ದಾನೆ. ಈ ಸುರುಳಿಯನ್ನು ನೀನು ತಗೋ, ಇದನ್ನು ನೀನು ಭುಜಿಸು, ಆಗ ನಿನಗೆ ಗೊತ್ತಾಗುತ್ತೆ ಶಕ್ತಿ ಏನು ಅಂದು. ಆ ಶಕ್ತಿಯನ್ನು ಹೊಂದ್ಕೊಂಡಿರುವ ಆತನನ್ನು ದೇವರು ಬಳಸ್ತಾ ಇದ್ದಾನೆ. ಎಲ್ಲಿಗಂದ್ರೆ ಒಣಗೋಗಿದ್ದ ಆ ತಗ್ಗಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾನೆ. ಇವುಗಳಿಗೆ ಬರುತ್ತಾ ಉಸಿರು? ಇವುಗಳಿಗೆ ಜೀವ ಬರುತ್ತಾ? ದೇವರಾತ್ಮ ಹೇಳ್ತದಾನೆ, ನೀನು ನುಡಿ ಅವುಗಳಿಗೆ ಜೀವಾತ್ಮ ಬರುತ್ತಂದು. ಕಡೆಗೆ ನೋಡಿದ್ರೆ ಇವೆಲ್ಲ ಕೂಡ ನರಗಳು ಬಂತು, ಮಾಂಸ ಬಂತು, ಮೇಲೆ ಚರ್ಮ ಬಂತು, ಎಲ್ಲ ಶವಗಳಾಗಿ ಎಷ್ಟೋ ಸಿಕ್ಕಾಪಟ್ಟೆ ಶವಗಳಾಗಿರುವಾಗ ಆಗ ದೇವರು ನುಡಿತಾ ಇದ್ದಾನೆ, ಅವಿಗೆ ಜೀವ ಬರೋ ಹಾಗೆ ನೀನು ನುಡಿ ಅಂದು. ಇವತ್ತು ದೇವರು ಅದೇ ಹೇಳ್ತಾ ಇದ್ದಾನೆ, ನಮ್ಮೊಳಗೆ ಜೀವ ತುಂಬಿಸೋನಾಗಿದ್ದಾನೆ. ಯಾವತ್ತು ಜೀವ ಬಂತು ಹೆಣಗಳೆಲ್ಲ ಕೂಡ ಎದ್ದು ನಿಂತಿದ್ದಾವೆ. ದೊಡ್ಡ ಸೈನ್ಯ ಆಗಿಬಿಟ್ಟು ದೊಡ್ಡ ಸೈನ್ಯವಾಗಿ ನಿಂತಿದೆ ಅಲ್ಲಿ. ಇವತ್ತೊಂದು ದಿವಸ ನೀನು ನಾನು ದೇವರಿಗೆ ಸೈನಿಕರಾಗಿ ನಿಲ್ಲಬೇಕಂದು ಇಚ್ಛೆ ಪಡ್ತಾ ಇದ್ದಾನೆ. ಈ ಕರ್ನಾಟಕ ರಾಜ್ಯದಲ್ಲಿ ನಾವು ಎಷ್ಟರ ಮಂದಿಗೆ ಒಣಗೋಗಿದ್ದವ್ರನ್ನ ಜೀವವುಳ್ಳ ಕರ್ತನ ಹೆಸರಲ್ಲಿ ಉಸಿರು ಕೊಡೋಣ ಹೇಳಿ. ನೀವು ಹಬ್ಬ ಮಾಡ್ಕೊತಾ ಇದ್ವಿ, ಎಲ್ಲರಿಗೆ ತೋರಿಸ್ತಾ ಇದ್ವಿ, ತೋರಿಸ್ಲೇಬೇಕು. ಯಾಕಂದ್ರೆ ನಮಗೋಸ್ಕರ ರಕ್ಷಕನು ಹುಟ್ಟಿದಾನೆ. ನಮಗೋಸ್ಕರ ಅಂದ್ರೆ ಎಲ್ಲರ ಸಲುವಾಗಿ ಹುಟ್ಟಿದಾನೆ. ಆ ಹುಟ್ಟಿದಾತ ಕೇಳ್ತಾ ಇದ್ದಾನೆ, ನಾಳೆ ನನ್ನ ಬಳಿಗೆ ನೀನು ಬರ್ಬೇಕಂದ್ರೆ ಯಾವುದಲ್ಲಿ ಒಣಗೋಗಿದೆಯೋ? ಇನ್ನೊಂದ್ಸಲ ನಾವು ಧ್ಯಾನ ಮಾಡೋಣ. ಯಾವುದಲ್ಲಿ ಎಷ್ಟರಲ್ಲಿ ಒಣಗೋಗಿದ್ದೀವೋ 7 ಒಣಗೋಗಿದ್ದ ಆ ಸ್ಥಿತಿಗಳನ್ನು ನಾವು ಧ್ಯಾನ ಮಾಡೋಣ. 7 ಒಳಗೋಗಿದ್ದಲ್ಲಿ ಒಣಗೋಗಿದ್ದ ಆ ಎಲುಬುಗಳಲ್ಲಿ ಜೀವ ಹೆಂಗೆ ಬಂತು? ಆ ಜೀವವನ್ನು ನಾವು ತಿಳ್ಕೊಳ್ಳೋಣ. ಇವತ್ತೊಂದು ದಿವಸ ಮುಗಿಸ್ತಾ ಇದ್ದೀನಿ. ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಈ ಹಬ್ಬವು ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವಾಗಿರುವ ಸಂಘಟನೆ ಆಗಿ, ಇಲ್ಲ ಒಂದು ವಿಶೇಷವಾಗಿರುವ ಒಂದು ಹಬ್ಬವಾಗಿ ಉಳಿದಿರಲಿ ಎಂದು ಪ್ರಾರ್ಥಿಸ್ತಾ ಇದ್ದೀನಿ. 2025ನೇ ಇಸ್ವಿಯಲ್ಲಿ ನಾವು ನೆಲೆಸಬೇಕು. ದೇವರು ನಮ್ಮೊಟ್ಟಿಗೆ ಮಾತಾಡಿದ, ನನ್ನ ನಿಲ್ಲಿಸಿದ್ದಾನೆ. ನಾನೀಗ ಕ್ರಿಸ್ತನ ಯೋಧನು. ನನ್ನ ಕುಟುಂಬವೆಲ್ಲ ಕೂಡ ದೇವರ ಮಕ್ಕಳು, ದೇವರಿಗೋಸ್ಕರ ನಿಂತಿದ್ವಿ. ದೇವರು ನಮ್ಮ ಮನೆಯಲ್ಲಿದ್ದಾರೆ. ಯೇಸು ಸ್ವಾಮಿ ನಮ್ಮ ಮನೆಯಲ್ಲಿದ್ದಾರೆ ಎಂದು ನಾವು ಯೇಸು ಸ್ವಾಮಿನ ತೋರಿಸೋ ಮನೆ ಹಾಗೆ ನಾವು ಕೂಡ ಇರೋಣ. ನಿಜವಾಗ್ಲೂ ಪ್ರಿಯರೇ, ಆಕಾಶದಲ್ಲಿ ನಕ್ಷತ್ರ ಇತ್ತು. ಆ ನಕ್ಷತ್ರ ಯಾರಿಗೆ ಅಂದರೆ ಜೋಯಿಸರಿಗೆ ಆ ನಕ್ಷತ್ರ ತೋರಿಸಿದೆ. ಯಾಕಂದ್ರೆ ಜ್ಞಾನವುಳ್ಳವರು. ಜ್ಞಾನ ಇಲ್ಲದಿದ್ದವ್ರಿಗೆ, ಓಲೆ ಇಲ್ಲದಿದ್ದವ್ರಿಗೆ ಈ ದೇವದೂತೆ ಬಂದು ತಿಳಿಸ್ತಾ ಇದೆ, ನೀವು ಹೋಗಿ ರಕ್ಷಕನು ನಿಮಗೋಸ್ಕರ ಹುಟ್ಟಿದ್ದಾನೆ, ನೀವು ನೋಡಿ ಹೋಗಿ ನೋಡ್ರಿ ಎಂದು ಹೇಳ್ತಾ ಇದ್ದಾರೆ. ಇಲ್ಲಿ ದೂತ ಜೊತೆಗೆ ತಿಳಿಸಿದ್ದಾರೆ, ಅಲ್ಲಿ ನಕ್ಷತ್ರವನ್ನು ನಮಗೆ ಜ್ಞಾನದಿಂದ ತೋರಿಸ್ತಾ ಇದ್ದಾರೆ. ಇವತ್ತು ನಾವೆಲ್ಲ ಜ್ಞಾನವಂತರಲ್ಲ, ದೇವರು ತೋರಿಸ್ತಾ ಇದ್ದಾನೆ. ದೇವರ ವಾಕ್ಯ ಅನ್ನೋದು, ಜೀವ ವಾಕ್ಯ ಅನ್ನೋ ನಕ್ಷತ್ರದಿಂದ ದೇವರ ನುಡಿಗಳೆಲ್ಲ ಕೂಡ ನಮಗೆ ಒಂದೊಂದು ನಕ್ಷತ್ರವಾಗಿ ನಮ್ಮನ್ನು ಆತನ ಹತ್ರ ಸೇರಿಸ್ತಾ ಇದ್ದಾವೆ. ಎಲ್ಲಿಂದ ಬಂದಿದ್ದವರು ಯೇಸುವಿನ ಪಾದಗಳ ಹತ್ರ ಬಂದು ಅಡ್ಡ ಬಿದ್ದು ದೇವರನ್ನು ಮಹಿಮೆ ಪಡಿಸ್ತಾ ಇದ್ದಾರೆ.
ಈ ವರ್ಷ ಅಂಥ ಭಾಗ್ಯವನ್ನು ನಮ್ಮೆಲ್ಲರಿಗೆ ದಯಪಾಲಿಸಲಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಕ್ರಿಸ್ಮಸ್ ಹಬ್ಬದ ಆಶೀರ್ವಾದಗಳಿಂದ ನಿಮ್ಮನ್ನು, ನಮ್ಮ ಕುಟುಂಬಗಳನ್ನು, ನಮ್ಮ ಸಭೆಗಳೆಲ್ಲ ಕೂಡ ತುಂಬಿಸಿ ನಮ್ಮ ರಾಜ್ಯವನ್ನು ದೇವರ ರಾಜ್ಯವಾಗಿ ಮಾಡಿ, ನಮ್ಮ ದೇಶವನ್ನು ದೇವರ ರಾಜ್ಯವಾಗಿ ಮಾಡಿ, ದೇವರ ವಿಶೇಷವಾಗಿ ಆಶೀರ್ವಾದ ಮಾಡಲಿ. ಆಮೇನ್. ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾಗಿರುವ ನಮ್ಮ ಕರ್ತನೆ, ಇವತ್ತಿನ ದಿವಸ ನೀವು ನಮ್ಮೊಟ್ಟಿಗೆ ಮಾತಾಡಿದ್ದಕ್ಕೆ ನಿನಗೆ ಸ್ತೋತ್ರ. ಆದಾಮನೇ ನೀನು ಎಲ್ಲಿದೆಯೆಂದು ಆದಾಮನನ್ನು ಕೇಳಿದ ಹಾಗೆ ನಾವು ಕೂಡ ಇವತ್ತಿನ ದಿವಸ ಅದೇ ಭಾವನೆಯಲ್ಲಿದ್ದೀವಿ. ನೀನು ನಮ್ಮನ್ನು ಕೇಳಿದೆ ಸ್ವಾಮಿ. ಹಾಗೆ ನಾವು ಲೋಕದಲ್ಲಿ ನಿಲ್ಲಲಿಕ್ಕೆ, ನಮ್ಮೊಟ್ಟಿಗೆ ಮಾತಾಡಲಿಕ್ಕೆ ನಿಲ್ಲಿಸಿದ್ದಕ್ಕೆ ಸ್ತೋತ್ರ. ಒಣಗೋಗಿದ್ದ ಎಲುಬುಗಳಿಗೆ ಜೀವವನ್ನು ಕೊಡಲಿಕ್ಕೆ ನಿನ್ನ ವಾಕ್ಯವನ್ನು ಕೊಟ್ಟಿದ್ದೆ ಸ್ವಾಮಿ. ನಾವು ಈ ವರ್ಷ, ಹೊಸ ವರ್ಷದಲ್ಲಿ ಹಾಗೆ ನಾವು ನಡ್ಕೊಳ್ಳೋಕ್ಕೆ, ನಿನ್ನನ್ನು ತೋರಿಸ್ಲಿಕ್ಕೆ, ನಿನ್ನನ್ನು ಬಾಳಿಸ್ಲಿಕ್ಕೆ, ನೀನಿರುವ ಸ್ಥಳದಲ್ಲಿ ನಾವು ಕೂಡ ಸಂತೋಷದಿಂದ ನಿನ್ನ ಮಹಿಮೆಪಡಿಸಲಿಕ್ಕೆ ಕೃಪೆ ತೋರಿಸು ಸ್ವಾಮಿ. ಹಾಗೆ ಈ ವಾಕ್ಯದಿಂದ ಎಷ್ಟು ಮಂದಿ ಉತ್ತೇಜರಾಗ್ತಾರೋ ಅವ್ರ ಕುಟುಂಬಗಳನ್ನು ಆಶೀರ್ವಾದ ಮಾಡು. ಈ ವಾಕ್ಯ ಹೇಳಲಿಕ್ಕೆ ಈ ಸಂಸ್ಥೆಯವರು, ಈ ಪಾಸ್ಟರ್ ಅವರು, ಅವ್ರ ಕುಟುಂಬವನ್ನು ನೀವು ವಿಶೇಷವಾಗಿ ಆಶೀರ್ವಾದ ಮಾಡು ಸ್ವಾಮಿ. ಅವ್ರ ಸೇವೆಯನ್ನು ಆಶೀರ್ವಾದ ಮಾಡು. ಹಬ್ಬದ ಆನಂದವನ್ನು ಅವರಿಗೆ ದಯಪಾಲಿಸು. ಹಾಗೆ ಎಲ್ಲರನ್ನು ನೀನು ಆಶೀರ್ವಾದ ಮಾಡಿ, ಮತ್ತೊಮ್ಮೆ ನಾವು ಕಲಿಯುವ ಹೊರಗೆ ನಿಮ್ಮ ಗಾಯಗಳಲ್ಲಿ ನಮ್ಮ ಕುಟುಂಬಗಳನ್ನು ಭದ್ರಪಡಿಸಿಕೊಂಡು ಆಶೀರ್ವಾದ ಮಾಡಬೇಕೆಂದು ಪ್ರಾರ್ಥನೆ ಆಲಿಸಬೇಕೆಂದು ಯೇಸುವಿನ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೇನ್. ಯೇಸು ಕ್ರಿಸ್ತನ ಕೃಪೆಯು, ಸಮಾಧಾನವು, ಶಾಂತಿಯು ನಿಮ್ಮೆಲ್ಲರಿಗೂ ಕರ್ತನ ದಯಪಾಲಿಸಿ ಎಂದೆಂದಿಗೂ ನಿಮ್ಮೊಂದಿಗೆ ಇರಲಿ. ಆಮೇನ್. ಮರಣಾತ.